ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಇವತ್ತಿನ ಆರಾಧನೆಗೆ ಇನ್ನೊಂದು ಆವೃತ್ತಿ ಸಭಾ ಆರಾಧನೆಗೆ ಎಲ್ಲರನ್ನು ಯೇಸುವಿನ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಐ ವಾಂಟ್ ಟು ವೆಲ್ಕಮ್ ಯು ಫಾರ್ ದ ಸಂಡೇ ಸರ್ವಿಸ್. ವಿ ಪ್ರೇ ದಟ್ ಬೀಯಿಂಗ್ ಹಿಯರ್ ವಿಲ್ ಬಿ ಎ ಬ್ಲೆಸ್ಸಿಂಗ್ ಟು ಯು. ನೀವಿಲ್ಲರೋದು ನಿಮಗೆಲ್ಲರಿಗೂ ಆಶೀರ್ವಾದಕ್ಕೆ ಕಾರಣವಾಗುತ್ತೆ ಎಂಬುದಾಗಿ ನಂಬ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದಾರೆ, ಬ್ರದರ್ ಆ್ಯಲನ್ ಅಂತ ಮ್ಯಾಂಗ್ಳೂರಿಂದ. ಸೊ ಅವ್ರನ್ನ ಕೂಡ ವಿಶೇಷವಾದ ರೀತಿಯಲ್ಲಿ ವಿ ವಾಂಟ್ ಟು ವೆಲ್ಕಮ್ ಯು ಫಾರ್ ದ ಸರ್ವಿಸ್. ಸೊ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಮ್ಮದಲ್ಲಿ ಸಮಯ ಕಮ್ಮಿ ಇರೋದ್ರಿಂದ ನಾವು ಇವತ್ತು ಸಮಯಕ್ಕಿಂತ ಮುಂಚೆ ಕೂಟ ನಿಲ್ಲಿಸ್ತೀವಿ. ಪ್ರೈಸ್ ಲಾರ್ಡ್. ಆದ್ದರಿಂದ ನಾವು ದೇವ್ರ ವಾಕ್ಯದ ಕಡೆ ನಾವು ಹೋಗ್ತಾ ಇದ್ದೀರಿ. ಪ್ರೈಸ್ ಲಾರ್ಡ್. ನಾವು ಬೈಬಲಿಂದ ಇವತ್ತು ಕಲ್ತ್ಕೊಳ್ಳೋದು ಪ್ರೈಸ್ ಲಾರ್ಡ್. ಆಮೇನ್. ದೇವರನ್ನು ಪ್ರೀತಿಸೋರಿಗೆ ದೇವರು ಮಡಗಿರುವಂಥ ಆಶೀರ್ವಾದಗಳ ಕುರಿತು, ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ವೆನ್ ವಿ ಲವ್ ಗಾಡ್, ಅದ್ರ ಬಗ್ಗೆ ಕೆಲವು ಕಾರ್ಯ ತಿಳಿಸಿ ನಂತರ ನಾವು ಸಾಕ್ಷಿಗಳು ಹೋಗ್ತಾ ಇದ್ರಿ. ಪ್ರೈಸ್ ಲಾರ್ಡ್. ಫ್ಯೂ ಟೆಸ್ಟಿಮನೀಸ್ ಇದೆ, ಸಾಕ್ಷಿಗಳು ಇದೆ ಅಂತ ತಿಳಿಸಿದ್ರು. ಸೊ ಅವರು ಕೂಡ ಸಾಕ್ಷಿಗಳ ಮೆಸೇಜ್ ನಂತರ ತಿಳಿಸ್ಬೋದು. ಕಥಾ ದೇವರು ನಮ್ಮನ್ನು ಆಶೀರ್ವದಿಸಲಿ. ದೇವರು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾರೆ. ರೋಮಲೇಖನ ಪುಸ್ತಕ 5ನೇ ಅಧ್ಯಾಯ ಅದರ 8ನೇ ವಾಕ್ಯ ಹೀಗೆ ಹೇಳುತ್ತೆ, ಗಾಡ್ ಲವ್ಸ್ ಅಸ್ ವೈಲ್ ವಿ ವರ್ ಸ್ಟಿಲ್ ಸಿನ್ನರ್ಸ್ ಕ್ರೈಸ್ಟ್ ಲವ್ಡ್ ಅಸ್. ನಾವು ಪಾಪಿಗಳಾಗಿದ್ದಾಗಲೇ ಯೇಸು ನಮ್ಮನ್ನು ಪ್ರೀತಿಸಿದ್ದಾರೆ. ರೋಮಲೇಖನ ಪುಸ್ತಕ 5ನೇ ಅಧ್ಯಾಯದ 8ನೇ ವಾಕ್ಯ ದಯಮಾಡಿ ಯಾರಾದರೂ ಒಬ್ಬರು ಓದಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. Romans chapter 5 verse 8. But God demonstrates his own love for us in this, while we were still sinners Christ died for us. ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಪಾಪಿಗಳಿಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ಆಮೇಲೆ. ಸೊ ದೇವರನ್ನು ಪ್ರೀತಿಸೋದ ಬಗ್ಗೆ ಕೆಲವು ಕಾರಣ ತಿಳಿಸಿ ನಾವು ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ದೇವರ ನಿಜವಾದ ಪ್ರೀತಿ, ಯೇಸು ಸ್ವಾಮಿ ತನ್ನ ತಂದೆಯಾದ ದೇವರನ್ನ ತುಂಬಾ ಪ್ರೀತಿಸುವ ವ್ಯಕ್ತಿಯಾಗಿದ್ದರು. ಯಾರು? ಜೀಸಸ್ ಲವ್ಡ್ ದ ಫಾದರ್ ವೆರಿ ಡಿಯರ್ಲಿ. ಆಮೇನ್. ಕಾರಣ ದೇವರೇ ಪ್ರೀತಿಯಾಗಿದ್ದಾರೆ. ಪ್ರೈಸ್ ಲಾರ್ಡ್. ಸೊ ಯೇಸು ಸ್ವಾಮಿ ಎಷ್ಟು ತಂದೆಯಾದ ದೇವರನ್ನ ಪ್ರೀತಿಸಿದ್ರು ಅಂತ ನಾವು ವಾಕ್ಯ ಮತ್ತಾಯ, ಮಾರ್ಕ, ಲೂಕ, ಯೋಹಾನನನ್ನು ಓದುವಾಗ ಗೊತ್ತಾಗುತ್ತೆ. ಆಮೇನ್. ಮನುಷ್ಯ ಪಾಪ ಮಾಡಿದಾಗ ದೇವರಿಗೊಂದು ಆಸೆ ಇತ್ತು, ಹೇಗಾದರೂ ಮನುಷ್ಯನ ವಾಪಸ್ ದೇವರ ಹತ್ರ ತರಬೇಕು ಅಂತ ದೇವರಿಗೆ ಆಸೆ ಇತ್ತು. ಅದಕ್ಕೆ ದೇವರು ಆ ಆಸೆ ಇದ್ದಾಗ ಯೇಸು ಸ್ವಾಮಿ ತಂದ ಒಬ್ಬನೇ ಕುಮಾರ ಆಗಿರುವ ಯೇಸು ಸ್ವಾಮಿ ಹೇಳಿದ್ರು, ನಾನು ಭೂಮಿಗೆ ಹೋಗ್ತೀನಿ. ನಾನು ನೋಡಿ, ದೇವರ ಸ್ಥಾನದಲ್ಲಿದ್ದಾರೆ. ಎಲ್ಲ ಮಹಿಮೆಯಿಂದ, ತೇಜಸ್ಸಿಂದ, ಅವರಿಗೆ ಆರಂಭ ಇಲ್ಲ, ಅಂತ್ಯ ಇಲ್ಲ. ಅವರೊಂದು ಮಾತಾಡಿದ್ರೆ ಅದ್ಭುತ. ಪರಲೋಕದಲ್ಲಿ ಯಾವಾಗಲೂ ಆರಾಧನೆ ನಡೀತಾ ಇದೆ. ಎಲ್ಲ ಘನ, ಮಹಿಮೆ, ಗೌರವ ಇರುವಂತ ಸ್ಥಾನದಲ್ಲಿದ್ದಂಥ ದೇವರು ಅದನ್ನೆಲ್ಲ ಬಿಟ್ಟು ಕೆಳಗಡೆ ಪಾಪದಲ್ಲಿ ತುಂಬಿರುವಂತ ಮೋಸ, ವಂಚನೆ ಇರುವ ಭೂಮಿಗೆ ಅವರು ಇಳಿದು ಬಂದಿದ್ದಾರೆ. ಸೊ ಇದರಿಂದ ಒಂದು ಕಾರ್ಯ ನಾವು ಕಲ್ತ್ಕೊಳ್ಬಹುದು. ಒಂದು, ಯಾರು ದೇವರನ್ನ ನಿಜವಾಗ್ಲೂ ಪ್ರೀತಿಸ್ತಾರೋ ಅವರಲ್ಲಿ ಕಂಡು ಬರುವಂತ ಒಂದು ಗುಣ, ಅವರಲ್ಲಿ ತಾಳ್ಮೆ ಇರುತ್ತೆ. ಒನ್ ಸೈನ್ ದಟ್ ಗಾಡ್ ಈಸ್ ಇನ್ ಯು, ದೇವರು ನಿನ್ನಲ್ಲಿ ಜೊತೆ ಇದ್ದಾರೆ, ದೇವರು ನಿನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂಬುದರ ಮೊದಲನೇ ಅಡೆಯಾಳ. ಆಮೇನ್. ಯೇಸು ಸ್ವಾಮಿ ಅಷ್ಟು ಒಳ್ಳೆ ದೊಡ್ಡ ಸ್ಥಾನದಲ್ಲಿ ಇದ್ದ ಯೇಸು ಸ್ವಾಮಿ ಅದನ್ನೆಲ್ಲ ಬಿಟ್ಟು ಅವರು ಕೆಳಗಡೆ ಇರುವಂತ ಸಾಧಾರಣ ಭೂಮಿಗೆ ಇಳಿದು ಬರ್ತಾರೆ. ಅದು ನಮಗೆ ಊಹಿಸ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ಅಷ್ಟು ದೊಡ್ಡ ದೇವರು ಅದನ್ನೆಲ್ಲ ಬಿಟ್ಟು ಕೆಳಗಡೆ ಭೂಮಿಗೆ ಬರ್ತಾರೆ ಎಂಬುದಾಗಿ. ಯಾಕೆ ಬಂದ್ರು? ಕಾರಣ ನಿಜವಾಗ್ಲೂ ದೇವರನ್ನು ಪ್ರೀತಿಸುವವರಿಗೆ ತಾಳ್ಮೆಯ ಹೃದಯ ಇರುತ್ತೆ. Hallelujah. Those who love God genuinely, humility is naturally formed in them. Hallelujah. Because by birth we have inherited pride. ಹುಟ್ಟುವಾಗಲೇ ಅಹಂಕಾರದಲ್ಲಿ ನಾವು ಭೂಮಿಯಲ್ಲಿ ಹುಟ್ಟಿ ಬೆಳೆದಿದ್ರಿ. ಪಾಪದ ನೇಚರ್ ನಮ್ಮಲ್ಲಿದೆ. ಆದ್ರೆ ದೇವರನ್ನ ಪ್ರೀತಿಸುವಂತ ವ್ಯಕ್ತಿಗೆ ದೇವರ ಸ್ವಭಾವ ಬರ್ತಾ ಇದೆ. Hallelujah. Hallelujah. ನೀವು ಯಾರಾದ್ರೂ, ಎಲ್ಲರಿಗೂ ಆಸೆ ಇದೆ, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಆಶೀರ್ವದಿಸಲ್ಪಡಬೇಕು, ಮುಂದೆ ಬರಬೇಕು ಅಂತ ಎಲ್ಲರೂ ಸಾಮಾನ್ಯವಾಗಿ ಆಶೀರ್ವದಿಸಲ್ಪಡ್ತಾರೆ. ಆಮೇಲೆ ನಾವು ಜೀವನದಲ್ಲಿ ಮುಂದೆ ಬರಬೇಕು. ಆದ್ರೆ ನಾನು ದೇವ್ರ ಹತ್ರ ಪ್ರೇಯರ್ ಮಾಡಿದೆ, ದೇವ್ರ ನಾನು ಜೀವನದಲ್ಲಿ ಮುಂದೆ ಬರಬೇಕು, ಮುಂದೆ ಬಂದ್ರೆ ಹಿಂದೆ ಹೋಗ್ಬಾರ್ದು. ಮುಂದೆ ಬಂದ್ರೆ ಎವ್ರಿಬಡಿ ಲೈಕ್ಸ್ ಟು ಕಮ್ ಅಪ್ ಇನ್ ಲೈಫ್, ಬಟ್ ವಿ ವಾಂಟ್ ಟು ಕಮ್ ಅಪ್ ಅಂಡ್ ಡೋಂಟ್ ಫಾಲ್ ಡೌನ್.
ಬೀಳಕ್ಕೆ ಯಾರಿಗೂ ಇಷ್ಟ ಇಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಯಾರು ಅವರನ್ನ ತಗ್ಗಿಸ್ಕೊಳ್ತಾರೋ ಅವ್ರನ್ನ ದೇವರ ಮೇಲೆ ಕೆತ್ತಾರಂತೆ. ನೋಡಿ, ಹಲ್ಲೆಲೂಯಾ. ಎಷ್ಟು ಜನ ಅದನ್ನ ನಂಬ್ತಾ ಇದ್ದೀರಾ ನನ್ಗೆ ಗೊತ್ತಿಲ್ಲ. ಇವತ್ತು ದೇವರು ಸ್ಪಷ್ಟವಾಗಿ ಕೆಲವರು ನೋಡಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಎಷ್ಟು ಶ್ರಮಿಸಿದ್ರು ನಾವೊಂದು ಲಿಮಿಟ್ಗೆ ಮಾತ್ರ ಬರಕ್ಕಾಗುತ್ತೆ. ಬಟ್ ದೇವರು ನಮ್ಮನ್ನ ಮೇಲೆ ಕೆತ್ತುವಾಗ, ಆಮೇಲೆ ಪ್ರೈಸ್ ಲಾರ್ಡ್, ಮನೆ ಕೆಲಸ ಮಾಡುವ ಯೋಸೇಫನ್ನ ದೇಶದ ಪ್ರಧಾನ ಮಂತ್ರಿ ಸ್ಥಾನಕ್ಕೆ ದೇವರು ತಂದಿದ್ದಾರೆ. ನನಗೆ ಎಷ್ಟೋ ಸಮಯ ಆಶ್ಚರ್ಯ ಆಗುತ್ತೆ, ಹೆಂಗೆ ಈ ಸ್ವಭಾವ ಬರುತ್ತೆ, ಹೌ ಗಾಡ್ಸ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್ ಇನ್ ಅಸ್. ನೋಡಿ, ಈ ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳಿದಾಗ ತುಂಬ ಎಲ್ಲರಿಗೂ ಬೇಜಾರು ಅವ್ರ ಡೆತ್ತು. ಕಾರಣ ಅಷ್ಟೊಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿದ್ರು. ಬಟ್ ಅವ್ರ ತಾಳ್ಮೆ, ಅವ್ರದ್ದು ಸ್ವಭಾವ, ಅವ್ರದ್ದು ಆ ಒಂದು ಕ್ಯಾರೆಕ್ಟರ್ ತುಂಬ ತಾಳ್ಮೆ ಇರೋ ಒಂದೊಂದು ವ್ಯಕ್ತಿ. ನಾವು ಆ್ಯಕ್ಚುಲಿ ದೇವ್ರ ಮಕ್ಕಳು ಕಲ್ತ್ಕೊಳ್ಬೇಕು. ಅದಕ್ಕೆ ನಾನು ಹೇಳಿದೆ, ಕ್ಯಾರೆಕ್ಟರ್ ಡಸ್ ನಾಟ್ ಕಮ್ ಬೈ ವಿ ಟ್ರೈಯಿಂಗ್. ಕಾರಣ ಎಷ್ಟೋ ಜನ ನಾವು ಟ್ರೈ ಮಾಡ್ತೀರಿ, ನಾನು ಚೇಂಜ್ ಮಾಡ್ಕೊಳ್ತೀನಿ. ಬಟ್ ಇಫ್ ಯು ಲವ್ ಗಾಡ್, ಸ್ಪಾಂಟೇನಿಯಸ್ಲಿ ಗಾಡ್ಸ್ ಕ್ಯಾರೆಕ್ಟರ್ ವಿಲ್ ಕಮ್ ಇನ್ ಯು. ಎಷ್ಟು ಜನರಿಗೆ ಅರ್ಥ ಆಯ್ತು ಅಂತ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ನೀನು ಯಾವುದನ್ನ ಜಾಸ್ತಿ ಪ್ರೀತಿಸ್ತೀಯೋ ಅವ್ರ ಥರ ನೀನು ಆಗ್ಬಿಡ್ತೀಯ. ನಾನು ಕೆಲವರು ಸ್ನೇಹಿತರು ನೋಡಿದ್ದೀನಿ, ಅವ್ರು ತುಂಬ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿದ್ದು ಇದ್ದು ಅವ್ರ ಮುಖ ಎಲ್ಲ ಒಂದೇ ಥರ ಇರುತ್ತೆ. ಜಾಸ್ತಿ ಒಬ್ಬರನ್ನ ನೀವು ಪ್ರೀತಿಸಿ ಅವ್ರ ಜೊತೆ ಯಾವಾಗಲೂ ಇರುವಾಗ ಅವ್ರದ್ದೊಂದು ಫೇಸ್ ಕಟ್ಟು, ಫೇಸ್ ಎಲ್ಲ ಕೆಲವರಿಗೆ ಬಂದ್ಬಿಡುತ್ತೆ. ಆಮೇಲೆ ಹಂಗೆ ಬಂದಿಲ್ಲ ಅಂದರೆ ತೊಂದರೆ ಇಲ್ಲ, ಬಂದರೆ ಸಂತೋಷ. ಬಟ್ ನಾನು ಏನು ಹೇಳಕ್ಕೆ ಬಯಸ್ತೆ ಅಂದರೆ, ನೀವು ಯಾವುದನ್ನ ಜಾಸ್ತಿ ಪ್ರೀತಿಸ್ತಿರೋ ಆವಾಗ ದೇವರನ್ನ ಪ್ರೀತಿಸುವಾಗ ಆಟೋಮ್ಯಾಟ್ಲಿ ದೇವರ ಸ್ವಭಾವ ಹೌದು ಸ್ಪಾಂಟೇನಿಯಸ್ ಆಗಿರುತ್ತೆ. ಅದಕ್ಕೆ ನಾವು ಪ್ರೆಷರ್ ಹಾಕೋದು ಬೇಡ, ಕಷ್ಟಪಡೋದು ಬೇಡ, ಅದಕ್ಕೆ ನಾವು ತುಂಬ ತೀರ್ಮಾನ ತಗೊಳ್ಳೋದು ಬೇಡ. ಜಸ್ಟ್ ದೇವ್ರನ್ನ ಪ್ರೀತಿಸಿದ್ರೇ ಅವ್ರ ಸ್ವಭಾವ ಮೆಲ್ಲಿಗೆ ನಮ್ಮಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ತಾಳ್ಮೆಯ ಗುಣ ಅಲ್ಲಿ ಬರ್ತಾ ಇದೆ. ಹಲ್ಲೆಲೂಯಾ. ನಾನು ಬೈಬಲ್ ಓದ್ತಾ ಇದ್ದಾಗ ಗೊತ್ತಾಯಿತು, ಒಂದು ವ್ಯಕ್ತಿ ಜಸ್ಟ್ ತಗ್ಗಿಸ್ಕೊಂಡ್ರೆ ಸಾಕು ದೇವ್ರು ಅವನಿಗೆ ಬಿಡೆ ಕೊಡ್ತಾರಂತ. ಒಂದು ವ್ಯಕ್ತಿಗೆ ಫುಲ್ಲು ಶರೀರದಲ್ಲಿ ಫುಲ್ಲು ಕುಷ್ಠರೋಗ ಇತ್ತು. ಅವ್ನು ಮಾಡಿದ ಒಂದೇ ಒಂದು ಕೆಲಸ, ಯೇಸು ಸ್ವಾಮಿ ಹತ್ರ ಬಂದ್ಬಿಟ್ಟು ಪಾದದಲ್ಲಿ ಯೇಸುವೇ ಅಂತ ಕರೆದ, ದೇವರು ಕ್ಷಣದಲ್ಲಿ ಅವನು ಮುಟ್ಟಿ ಬಿಡೆ ಕೊಟ್ಟರು. ಇನ್ನೊಬ್ಬನಿಗೆ ಸಾವಿರಾರು ದೆವ್ವಗಳು, ಅವ್ನು ಮಾಡಿದ ಒಂದೇ ಒಂದು ಕೆಲಸ, ಬಂದು ಯೇಸುವಿನ ಪಾದದಲ್ಲಿ ಸಾಷ್ಟಾಂಗವಾಗಿ ಬಿದ್ದ, ದೇವರು ಎಲ್ಲ ದೆವ್ವನ ಓಡಿಸ್ಬಿಟ್ರು. ಏನು ಅರ್ಥ ಆಯಿತು? ಜಸ್ಟ್ ತಗ್ಗಿಸ್ಕೊಂಡ್ರೆ ಸಾಕು ದುರಾತ್ಮಗಳು ಓಡಿ ಹೋಗುತ್ತೆ. ತಗ್ಗಿಸ್ಕೊಂಡ್ರೆ ಸಾಕು ನಮ್ಮನ್ನ ಕೆಳಗಡೆ ತಳ್ಳುವ ಶಕ್ತಿನ ದೇವರು ನಮ್ಮ ಕಾಲ್ ಕೆಳಗಡೆ ತಂದುಬಿಡ್ತಾರಂತೆ. ನಂಬರು ಜೋರ ಕೈ ತಡ್ಡಿಯವ್ರ ಮೈ. ನನಗೆ ಅರ್ಥ ಆಯಿತು ಅಂತ ನಂಬ್ತಾ ಇದ್ದೀನಿ. ಹಲ್ಲೆಲೂಯಾ. ಕೆಲವು ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಸ್ವಭಾವ ನಮಗೆ ಜಯಿಸಕ್ಕೆ ಆಗ್ತಾ ಇಲ್ಲ. ಬಟ್ ದೇವ್ರ ಆತ್ಮ ಹೇಳ್ತಾರೆ, ತಗ್ಗಿಸ್ಕೊಂಡ್ರೆ ಸಾಕು ನಾನು ಕೃಪೆ ಕೊಡ್ತೀನಿ. ತಾಳ್ಮೆ ಇರೋರಿಗೆ ದೇವರು ಕೃಪೆಯನ್ನು ಕೊಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಎಷ್ಟೇ ಸಾಲಗಳು, ಕಷ್ಟಗಳು, ಸಮಸ್ಯೆಗಳು, ನಿರಾಶೆಗಳು ನಮ್ಮನ್ನು ತಲ್ಲಕ್ಕೆ ಶ್ರಮಿಸಿದ್ರು ಕೂಡ ತಗ್ಗಿಸಿಕೊಳ್ಳುವಾಗ ದೇವರು ಆ ಶಕ್ತಿನ ನಿನ್ನ ಕಾಲ್ ಕೆಳಗಡೆ ತಂದು ಅದರ ಮೇಲೆ ಆಳುವ ವ್ಯಕ್ತಿಯಾಗಿ, ಜಯಿಸುವ ವ್ಯಕ್ತಿಯಾಗಿ, ಅದರ ಮೇಲೆ ಬಿಡುಗಡೆ ಹೊಂದುವ ವ್ಯಕ್ತಿಯಾಗಿ ದೇವರು ಮಾಡ್ತಾ ಇದ್ದಾರಂತೆ. ಹಲ್ಲೆಲೂಯಾ. ನಿಜನಾ ಇಲ್ವಾ? ಸೊ ಸ್ವಭಾವ ಹೆಂಗೆ ಚೇಂಜ್ ಆಗ್ತಾ ಇದೆ. ನಾವು ಎಷ್ಟು ಕೆಲವು ಸಮಯದಲ್ಲಿ ಮಾತಾಡಿದ್ರು ಕೂಡ ಅದು ಕೆಲವರಿಗೆ ಮನಸ್ಸಿಗೆ ಹೋಗಲ್ಲ. ಬಟ್ ನಾನು ನೋಡಿದ್ದೀನಿ, ದೇವರನ್ನ ಪ್ರೀತಿಸೋರಿಗೆ ಆಟೋಮ್ಯಾಟಿಕ್ಲಿ ಆ ಸ್ವಭಾವ ಬರ್ತಾ ಇದೆ. ಹೋಗ್ತಾ ಹೋಗ್ತಾ ಸ್ವಭಾವ ಚೇಂಜ್ ಆಗ್ತಾ ಇದೆ. ದೇವರ ತಾಳ್ಮೆ ಅವರಲ್ಲಿ ಬರ್ತಾ ಇದೆ. ಸೊ ಹ್ಯುಮಿಲಿಟಿ ಕಮ್ಸ್ ಬೈ ಲವಿಂಗ್ ಗಾಡ್. ಯಾರು ನಿಜವಾಗ್ಲೂ ದೇವರನ್ನ ಪ್ರೀತಿಸ್ತಾರೋ ಅವರೆಲ್ಲ ನಿಜವಾಗ್ಲೂ ತಾಳ್ಮೆ ಉಳ್ಳವರಾಗಿರ್ತಾರೆ. ಒನ್ ಐಡೆಂಟಿಟಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನನ್ನಿಂದ ಕಲ್ತ್ಕೊಳ್ಳಿ, ನಾನು ಹೃದಯದಲ್ಲಿ ತಾಳ್ಮೆ ಉಳ್ಳವನಾಗಿದ್ದೀನಿ. ಯಾಕೆ ಯೇಸು ಸ್ವಾಮಿ ಹಂಗೆ ಹೇಳಿದ್ರು? ವಿ ಕ್ಯಾನ್ ಫೇಕ್ ಔಟ್ ಹ್ಯುಮಿಲಿಟಿ. ಕೆಲವು ಸಮಯದಲ್ಲಿ ತಾಳ್ಮೆಯ ಸ್ವಭಾವ ನಟಿಸಬಹುದು, ಬಟ್ ಇದು ದೇವರನ್ನ ಪ್ರೀತಿಸೋರಿಗೆ ದೇವರಿಂದನೇ ಡೈರೆಕ್ಟಾಗಿ ಬರ್ತಾ ಇದೆ. ನಾನು ಯಾಕೆ ಹೇಳಿದೆ? ತಗ್ಗಿಸ್ಕೊಂಡ್ರೆ ಸಾಕು. ಇವತ್ತು ಕೆಲವು ದುರಾತ್ಮಗಳು ಬಿಟ್ಟೋಗುತ್ತೆ. ತಗ್ಗಿಸ್ಕೊಂಡ್ರೆ ಸಾಕು ದುರಾತ್ಮ ಶಕ್ತಿಗಳು ಓಡೋಗುತ್ತೆ. ತಗ್ಗಿಸ್ಕೊಂಡ್ರೆ ಸಾಕು ರೋಗ ಸೌಖ್ಯವಾಗುತ್ತೆ. ತಗ್ಗಿಸ್ಕೊಂಡ್ರೆ ಸಾಕು ನಿನ್ನನ್ನು ಆಳುವಂಥ ಶಕ್ತಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹ್ಯುಮಿಲಿಟಿ ಕಮ್ಸ್ ಫ್ರಮ್ ಗಾಡ್. ದೇವರನ್ನ ಪ್ರೀತಿಸುವರಿಂದ ತಾಳ್ಮೆ ಬರ್ತಾ ಇದೆ. ಹಲ್ಲೆಲೂಯಾ. ಆಮೆನ್. ಸೊ ಕ್ಯಾರೆಕ್ಟರ್ ಫಾರ್ಮೇಷನ್ ಹೆಂಗೆ ನಡೀತಾ ಇದೆ? ಹೌದು, ನಾನು ಅದಕ್ಕೆ ಯಾವಾಗಲೂ ತಿಳಿಸ್ತೀನಿ, ಮನೆಯಲ್ಲಿ ದೊಡ್ಡವರು ಪ್ರೀತಿಸಿದ್ರೆ ಅದು ಆಟೋಮ್ಯಾಟಿಕ್ಲಿ ಹೆಂಡತಿಯ ಮೇಲೆ, ಮಕ್ಕಳ ಮೇಲೆ ಬಂದ್ಬಿಡುತ್ತೆ. ಕಾರಣ ಒಂದು ಬೈಬಲ್ ಪ್ರಿನ್ಸಿಪಲ್ ಇದೆ, ತಲೆಯಿಂದ ಕೆಳಗಡೆಗೆ ಎಲ್ಲ ಸ್ಪ್ರೆ. ಹೌದು, ಅಹರೋನ್ನ ತಲೆಯಲ್ಲಿ ಎಣ್ಣೆ ಹಾಕಿದಾಗ ಅದು ಹಂಗೆ ಕೆಳಗಡೆ ಏನಾಯಿತು, ಗಡ್ಡಕ್ಕೆ ಬಂದು. ಹೌದು. ಸೊ ಮನೆಯಲ್ಲಿ ಯಾರು ಮೇನ್ ವ್ಯಕ್ತಿ ಅವ್ರ ದೇವರನ್ನ ಪ್ರೀತಿಸುವಾಗ ಮನೆ ಕೆಳಗಡೆ ಫುಲ್ಲು ಆ ಒಂದು ಅಭಿಷೇಕ, ಆ ಒಂದು ಸ್ವಭಾವ, ಆ ಒಂದು ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಸುರಿಸಲ್ಪಡ್ತಾ ಇತ್ತು. ಹಲ್ಲೆಲೂಯಾ.
ನಾನು ಯಾಕೆ ಹೇಳಿದ್ರೆ ನಾವು ತಗ್ಗಿಸ್ಕೊಳ್ಬೇಕಂತ, ಕಾರಣ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರೆಲ್ಲ ತಗ್ಗಿಸ್ಕೊಳ್ತಾರೋ ಅವ್ರನ್ನೆಲ್ಲ ನಾನು ಮೇಲಕ್ಕೆ ಎತ್ತೀನಿ. ಈ ವರ್ಷ ಪರಿಶುದ್ಧಾತ್ಮ ನಮ್ಮನ್ನು ಸ್ಪಷ್ಟವಾಗಿ ನೋಡಿ ಪ್ರವಾದನೆ ಮಾತಾಗಿ ಹೇಳ್ತಾ ಇದ್ದೀನಿ, ಯಾವ ಶಕ್ತಿಗಳು ನಿಮ್ಮನ್ನ ಕೆಳಗಡೆ ತಳ್ತಾ ಇದೆಯೋ ಆ ಶಕ್ತಿಗಳ ಮೇಲೆ ದೇವರು ಇವತ್ತು ನಿಮಗೆ ಅದರ ಮೇಲೆ ಜಯವನ್ನು, ಬಿಡುಗಡೆಯನ್ನು, ಆ ದುಃಖದ ಮೇಲೆ, ಭಯದ ಮೇಲೆ, ನಿರಾಶೆಯ ಮೇಲೆ, ದುರಾತ್ಮಗಳ ಮೇಲೆ ಜಸ್ಟ್ ತಗ್ಗಿಸ್ಕೊಂಡ್ರೆ ಸಾಕು. ಹಲ್ಲೆಲೂಯಾ. ಶಿಷ್ಯರು ಯೇಸು ಸ್ವಾಮಿಗೆ ಪೂರ್ಣವಾಗಿ ತಗ್ಗಿಸ್ಕೊಂಡ್ರು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಎಲ್ಲ ತರದ ದೆವ್ವಗಳ ಮೇಲೆ ನಾನು ನಿಮಗೆ ಅಧಿಕಾರವನ್ನು, ಶಕ್ತಿಯನ್ನು ಕೊಡ್ತಾ ಇದ್ದೀನಿ. ಹಲ್ಲೆಲೂಯಾ. ತಾಳ್ಮೆ ಇರೋವರಿಗೆ ದೇವರು ಕೃಪೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ನಮ್ಮ ಸಭೆಗೆ ಬರುವ ಎಲ್ಲರೂ ಹಲ್ಲೆಲೂಯಾ ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಹಲ್ಲೆಲೂಯಾ ದೇವರು ನಿಮ್ಮನ್ನ ಮೇಲೆ ಕೆತ್ತುವಂತ ಸಮಯ. ನೀನು ರೋಗಿ ಅಲ್ಲ, ರೋಗ ನಿನ್ನ ಕಾಲ್ ಕೆಳಗಡೆ. ಹಲ್ಲೆಲೂಯಾ. ಸೈತಾನ್ ನಿನ್ನ ಮೇಲೆ ಅಲ್ಲ, ಸೈತಾನ್ ನಿನ್ನ ಕಾಲ್ ಕೆಳಗಡೆ. ನಂಬುವವರು ಜೋರಾಗಿ ಕೈ ತಟ್ಟಿ ದೇವರಿಗೆ ಮಹಿಮೆಯನ್ನು ಕೊಡೋಣ. ಹಲ್ಲೆಲೂಯಾ. ಜಸ್ಟ್ ಬೈ ಹಂಬಲಿಂಗ್ ತಗ್ಗಿಸ್ಕೊಳ್ಬೇಕಷ್ಟೇ. ಇವತ್ತು ಎಷ್ಟು ಜನ ನಂಬ್ತಾ ಇದ್ದೀರಾ ದೇವರ ಮಾತು ಸುಳ್ಳಾಗೋದಿಲ್ಲ? ನೀನು ಎಷ್ಟು ಜನ ಇವತ್ತು ತಗ್ಗಿಸ್ಕೊಳ್ತೀರೋ ಹಲ್ಲೆಲೂಯಾ, ಅದೇ ಜನರ ಮಧ್ಯದಲ್ಲಿ ದೇವರು ನಿನ್ನ ಮೇಲಕ್ಕೆ ಎತ್ತುವ ದಿನಗಳ ಮುಂದೆ ಇದೆ. ಹಲ್ಲೆಲೂಯಾ. ಯಾವ ಶಕ್ತಿಗೂ ನಿನ್ನ ಪ್ರಮೋಷನ್ ತಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮ್ಯಾಥ್ಯೂ 23:12, ಯಾರೆಲ್ಲ ತಗ್ಗಿಸ್ಕೊಳ್ತಾರೋ ಅವ್ರನ್ನ ಮೇಲೆ ಎತ್ತೀನಿ, ಯಾರೆಲ್ಲ ಎತ್ತಕ್ಕೆ ಶ್ರಮಿಸ್ತಾರೋ ಅವ್ರನ್ನ ದೇವ್ರ ಕೆಳಗಡೆ ತಳ್ತಾರೆ. ಹಲ್ಲೆಲೂಯಾ. The more you humble, not you are exalting yourself, God is exalting you. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಯಾರು ನಿಮ್ಮ ಆಶೀರ್ವಾದವನ್ನು ತಡೆ ಮಾಡ್ತಾ ಇದ್ದಾರೆ? ನಾವೇ. ಹಲ್ಲೆಲೂಯಾ. ದೇವರ ಆಸೆ ನೀನು ಪಟ್ಟಣಗಳ ಮೇಲೆ, ರಾಜ್ಯಗಳ ಮೇಲೆ ಅಧಿಕಾರ ನಡೆಸುವ ವ್ಯಕ್ತಿ ಆಗಿರಬೇಕು. ಹಳ್ಳಿಗಳ ಮೇಲೆ, ನೀನು ಕೆಲಸ ಮಾಡೋ ಕಂಪನಿಯಲ್ಲಿ ನೀನು ಫಸ್ಟ್ ನಿಲ್ಲಬೇಕು, ನೀನು ಓದುವಂಥ ಸ್ಕೂಲಲ್ಲಿ ನೀನು ಫಸ್ಟ್ ನಿಲ್ಲಬೇಕು, ಎಲ್ಲ ವಿಷಯದಲ್ಲಿ ನೀನು ಮುಂದೆ ಬರಬೇಕಂತ ಆಸೆ ಇರುವ ದೇವರು ಹೇಳ್ತಾ ಇದ್ರೆ, ನೀನು ತಗ್ಗಿಸ್ಕೊಂಡ್ರೆ ನಾನು ನಿನ್ನ ಮೇಲೆ ಕೆತ್ತೀನಿ. ಆಮೇನ್. ಬಟ್ ತಾಳ್ಮೆಯ ಸ್ವಭಾವ ಬರಬೇಕಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ತಂದೆ ನಾನು ಹೋಗ್ತೀನಿ, ನನಗಿದೆಲ್ಲ ಬಿಟ್ಟು ಆ ಕೆಳಗಡೆ ಇರೋ ಭೂಮಿಗೆ, ಆ ಪಾಪ ತುಂಬಿರುವಂಥ, ಪಾಪದಲ್ಲಿ ಆಳ್ವಿಕೆಯಲ್ಲಿರುವಂಥ ಭೂಮಿಗೆ ನಾನು ಹೋಗಿ ನಾನು ತಗ್ಗಿಸ್ಕೊಳ್ತೀನಿ. ಅವ್ರು ಎಷ್ಟು ತಗ್ಗಿಸ್ಕೊಂಡು ನೋಡಿ, ಮನುಷ್ಯರ ಮುಂದಗಡೆ ತಗ್ಗಿಸ್ಕೊಂಡ್ರು. ಅವರ ಶಿಷ್ಯರ ಮುಂದಗಡೆ ಯೇಸು ಸ್ವಾಮಿ ಶಿಷ್ಯರ ಕಾಲು ಓಡಿಸಿದ್ರು. ನಂತರ ಆಮೇನ್ ಎಲ್ಲ ಮನುಷ್ಯರಿಗೋಸ್ಕರ ಅವ್ರು ಹೇಳ್ತಾರೆ, ನಾನು ಸೇವೆ ಮಾಡಲಿಕ್ಕೋಸ್ಕರ ಬಂದೆ. ಯೇಸು ಸ್ವಾಮಿಯ ಸ್ವಭಾವದ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ಯಾರೆಕ್ಟರ್ ಚೇಂಜ್ ಕಮ್ಸ್ ಬೈ ಲವಿಂಗ್ ಗಾಡ್. ಕ್ಯಾರೆಕ್ಟರ್ ಯಾಕೆ ಚೇಂಜ್ ಆಗ್ತಾ ಇಲ್ಲ? ಡೋಂಟ್ ಫೇಕ್ ಕ್ರಿಸ್ಟಿಯಾನಿಟಿ. ನಾಟಕ ಯಾರಿಗೂ ನಿಮಗೂ ಹೆಲ್ಪ್ಫುಲ್ ಅಲ್ಲ. ಬಟ್ ದೇವರನ್ನ ಪ್ರೀತಿಸಿದ್ರೆ, ದೇವರ ಪ್ರೀತಿ, ದೇವರ ತಾಳ್ಮೆ, ದೇವರ ಕ್ಷಮಿಸುವ ಮನೋಭಾವ, ದೇವರಿಗಿರುವಂಥ ಅದೇ ಸ್ವಭಾವ ಪ್ರೀತಿಸುವವರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಹಲ್ಲೆಲೂಯಾ. ನಂಬುವ ದೇವರ ಮಕ್ಕಳಿಗಾಗಿ ಸ್ತೋತ್ರ. ಹಲ್ಲೆಲೂಯಾ. So you don't fight sin on your own strength. When you love God, holiness comes. ಪರಿಶುದ್ಧತೆ ದೇವರಿಂದ ಬರ್ತಾ ಇದೆ. ಅವ್ರನ್ನ ಪ್ರೀತಿಸುವಾಗ ಅವ್ರ ಸ್ವಭಾವ ನಮಗೆ ಬರ್ತಾ ಇದೆ. ಯೇಸು ಸ್ವಾಮಿ ತಗ್ಗಿಸ್ಕೊಂಡ್ರು. ಏನಾಯಿತು? ಫಿಲಿಪ್ಪಿ ಲೇಖನ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯ, ತಂದೆಯಾದ ದೇವರು ಯೇಸುವಿಗೆ ಉನ್ನತವಾದ ಸ್ಥಾನವನ್ನು ಕೊಟ್ಟರು. ಹಲ್ಲೆಲೂಯಾ. ಎಲ್ಲ ನಾಮಕ್ಕಿಂತ ಮೇಲಾದ ನಾಮವನ್ನು ಕೊಟ್ಟರು. ಸೊ ನೀವು ಜೀವಿತದಲ್ಲಿ ಹೆಂಗೆ ಮುಂದೆ ಬರ್ತಾ ಇದ್ದೀರಾ? ಸಾಲದ ಮೇಲೆ ಸಾಲದ ಮೇಲಿಂದ ಹೆಂಗೆ ದೇವರು ನಿನ್ನ ಮೇಲೆ ತರ್ತಾ ಇದ್ದಾರೆ, ಅದನ್ನು ಹೆಂಗೆ ಜಯಿಸ್ತಾ ಇದೆಯಾ, ಎಷ್ಟು ತಗ್ಗಿಸ್ಕೊಳ್ತಾ ಇದೆಯೋ. ಸೊ humbleness brings you exaltation. Pride keeps you low. Hard heartedness. Exodus ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೀರಿ. Exodus chapter 32:9, God is telling, this Israel people are very stiff necked people, hard hearted people. ದೇವರಿಗೆ ಇಷ್ಟ ಇಲ್ಲದಿರುವಂಥ 2 ಗುಣ ಏನು ಗೊತ್ತಾ? ಕಠಿಣವಾದ ಹೃದಯ, ಕಲ್ಲಾದ ಹೃದಯ. ದೇವರಿಗೆ ಇಷ್ಟ ಇಲ್ಲದಿರುವಂಥ 2 ಹೃದಯಗಳು. ಆಮೇನ್. ಕಲ್ಲಾದ ಹೃದಯ. God hates hard heartedness. Exodus chapter 32:9. ಯಾರಾದರೂ ಒಬ್ರು ಓದ್ತೀರಾ ವಾಕ್ಯ? Exodus 32:9.
ಆಮೇನ್. ಆಮೇನ್. ದೇವರ ರಾಜ್ಯದಲ್ಲಿ ಯಾರು ಎಲ್ಲರನ್ನ ಕೆಳಗಡೆ ಹಾಕಿ ಮೋಸ ಮಾಡಿ ಮೇಲ್ ಬರ್ತಾನೋ ಅವನಿಗೆ ಲೋಕದ ಜನರೆಲ್ಲ ಹಾರ ಹಾಕ್ತಾರೆ. ದೇವರ ರಾಜ್ಯದಲ್ಲಿ ಯಾರು ತುಂಬ ತಗ್ಗಿಸ್ಕೊಳ್ತಾರೋ ಅವರು ಮುಂದೆ ಬರ್ತಾರೆ. Kingdom of God, promotion in the kingdom of God comes by becoming a humble person. ಸೊ ದೇವರಿಗೆ ಇಷ್ಟ ಇಲ್ದಿರೋಂಥ ಎರಡು ಕಾರ್ಯ, ಕಲ್ಲಾದ ಹೃದಯ, ಕಠಿಣವಾದ ಹೃದಯ. ಜೋರಾಗಿ ಹೇಳ್ತೀರಾ? ಕಲ್ಲಾದ ಹೃದಯ. ಪ್ರಶ್ನೆ, ದೇವರ ಮಕ್ಕಳಿಗೆ ಹೆಂಗೆ ಕಲ್ಲಾದ ಹೃದಯ ಬರ್ತಾ ಇದೆ? ನಾನು ಯಾವಾಗಲೂ ತಿಳಿಸ್ತೀನಿ, ನಾವು ದೇವರ ಆತ್ಮ ಹೇಳ್ತಾ ಇದ್ದಾರೆ, ನೀವು ಈ ವಾಕ್ಯವನ್ನು ಕೇಳುವಾಗ ನಿಮ್ಮ ಹೃದಯವನ್ನು ಕಠಿಣ ಮಾಡ್ಕೊಳ್ಬೇಡಿ. ಅದರ ಅರ್ಥ ಪ್ರತಿ ಸಮಯ ದೇವ ಸೇವಕರು ಒಂದು ವಾಕ್ಯ ಸಾರುವಾಗ ಬೇಕಾದರೆ ಇಗ್ನೋರ್ ಮಾಡ್ಬೋದು, ತಗೊಳ್ಬೋದು. ಯಾರು ತಗೊಳ್ತಾರೋ ಅವರಲ್ಲಿ ತಾಳ್ಮೆ ಉಂಟಾಗ್ತಾ ಇರುತ್ತೆ. ಯಾರು ವಾಕ್ಯವನ್ನು ತಿರಸ್ಕರಿಸ್ತಾರೋ ಅವರ ಹೃದಯಗಳು ಕಲ್ಲಾಗಿ ಕಠಿಣವಾಗ್ತಾ ಇದೆ. ಹಲ್ಲೆಲೂಯಾ. ನಾನು ಎಷ್ಟೋ ಸಮಯ ಪ್ರಸಂಗ ಮಾಡಿದ ಮೇಲೆ ಮನೆಗೆ ಹೋಗಿ ಪ್ರೇಯರ್ ಮಾಡೋಂಥ ವಿಷಯ ಇದೆ. ಕರ್ತನೇ, ನಾನು ಇವತ್ತು ಪ್ರಸಂಗ ಮಾಡಿದ್ದೀನಿ, ಜನ ಕೇಳ್ತಾರೋ ಇಲ್ವೋ, ನಾನು ಕೇಳ್ತೀನಿ. ಹಲ್ಲೆಲೂಯಾ. ಕಾರಣ ದೇವರಿಗೆ ಮಾತ್ರ ಮರಣದಿಂದ ಒಂದು ವ್ಯಕ್ತಿನ ಮೇಲೆ ಕೆತ್ತಕ್ಕಾಗುತ್ತೆ. ವ್ಯಾಧಿಯಿಂದ ನನ್ನನ್ನು ಎಬ್ಬಿಸಲಿಕ್ಕೆ ದೇವರಿಗೆ ಮಾತ್ರ ಶಕ್ತಿ ಇದೆ. ದರಿದ್ರನ ತಿಪ್ಪೆಯಿಂದ ಎಬ್ಬಿಸಿ ಶ್ರೀಮಂತರ ಜಾಗದಲ್ಲಿ ಕುತ್ಕೊಳ್ಳೋಕ್ಕೆ ದೇವರಿಗೆ ಮಾತ್ರ ಅದು ಮಾಡ್ಲಿಕ್ಕಾಗುತ್ತೆ. ಹಲ್ಲೆಲೂಯಾ. Psalm 75 verse 6 and 7, ಪ್ರಮೋಷನ್ ಕಮ್ಸ್ ಫ್ರಮ್ ಗಾಡ್. ಒಂದು ವ್ಯಕ್ತಿಗೆ ತಾನೇ ಮೇಲಕ್ಕೆ ಬರಕ್ಕೆ ಆಗಲ್ಲ, ಶ್ರಮಿಸಿದ್ರು ಆಗಲ್ಲ. ಬಟ್ ದೇವರ ಒಂದು ವ್ಯಕ್ತಿನ ಮೇಲ್ ತರೋದು, ಕೆಳಗಡೆ ತಗೊಂಡೋಗೋದು ದೇವರ ಕೆಲಸವಾಗಿದೆ. ಈ ವಾಕ್ಯ ನಿಜವಾಗಿರುವುದಾದ್ರೆ ಇವತ್ತು ಯೇಸುವಿನ ನಾಮದಲ್ಲಿ ನಿನ್ನ ಸ್ಥಿತಿ ಬದಲಾವಣೆ ಆಗ್ತಾ ಇದೆ. ಇಕ್ಕಟ್ಟಾದ ಸ್ಥಿತಿಯಿಂದ ದೇವರು ನಿನ್ನ ವಿಶಾಲವಾದ ಸ್ಥಾನಕ್ಕೆ ನಡೆಸ್ತಾ ಇದ್ದಾರೆ. ಗಾಡ್ ಇಸ್ ಗಿವಿಂಗ್ ಯು ಪ್ರಮೋಷನ್. ಕೆಲಸ ಮಾಡೋ ಜಾಗದ ಮೇಲೆ ನಿನ್ನ ಕೆಳಗಡೆ ಬೀಳಿಸುವ ಶಕ್ತಿಗಳ ಮೇಲೆ ದೇವರು ನಿನಗೆ ಅಧಿಕಾರವನ್ನು, ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಆಮೆನ್. ಸೊ ಕ್ಯಾರೆಕ್ಟರ್ ಚೇಂಜ್ ಕಮ್ಸ್ ಬೈ ಹ್ಯುಮಿಲಿಟಿ, ಕಮ್ಸ್ ಬೈ ಲವಿಂಗ್ ಗಾಡ್. ಸೊ 40 ವರ್ಷದಿಂದ ಚರ್ಚಿಗೆ ಬರ್ತಾ ಇದ್ದೀನಿ, ಬಟ್ ಕ್ಯಾರೆಕ್ಟರ್ ಚೇಂಜ್ ಇಲ್ಲ ಅಂದ್ರೆ ಆ ವ್ಯಕ್ತಿ ಈಸ್ ಫೇಕಿಂಗ್ ಔಟ್ ಕ್ರಿಸ್ಟಿಯಾನಿಟಿ. ಅವನು ಭಾನುವಾರ ಮಾತ್ರ ಬರ್ತಾ ಇದ್ದಾನೆ, ಕ್ರಿಸ್ಮಸ್ಗೆ ಮಾತ್ರ ಬರ್ತಾ ಇದ್ದಾನೆ. ಕಾರಣ ನಿಜವಾಗ್ಲೂ ಒಂದು ವ್ಯಕ್ತಿ ದೇವರನ್ನ ಪ್ರೀತಿಸುವಾಗ ಆಟೋಮ್ಯಾಟಿಕ್ಲಿ ಅವನ ಸ್ವಭಾವದಲ್ಲಿ ಬದಲಾವಣೆ ಮ್ಯಾಂಡೇಟರಿ ಆಗಿ ನಿಜವಾಗ್ಲೂ ನಡೀತಾ ಇದೆ, ಈಸಿಯಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಎಲ್ಲ ನೆಕ್ಸ್ಟ್ ತಿಂಗಳು ಡಿಸೆಂಬರ್ ಹೊಸ ವರ್ಷಕ್ಕೆ ಬರುವಾಗ ಎಲ್ಲರೂ ತೀರ್ಮಾನ ತಗೊಳ್ತೀರಿ. ನಾನು ತೀರ್ಮಾನ ತಗೊಂಡಿದ್ದೀನಿ, ದೇವರೇ ಇನ್ನು ಮುಂದೆ ಎಷ್ಟೋ ಸಮಯ ತೀರ್ಮಾನ ತಗೊಂಡು 2 ವಾರದಲ್ಲಿ 2 ಸತಿ ತೀರ್ಮಾನ ಒಡೆದೋಗಿದೆ. ಬಟ್ ದೇವರನ್ನ ಪ್ರೀತಿಸ್ಲಿಕ್ಕೆ ಆರಂಭಿಸಿದಾಗ ಕೆಲವು ಚೇಂಜ್ಗಳು ಡೀಪ್ ಆಗಿ ದೇವರು ಕೊಟ್ಟಿದ್ದಾರೆ. ಆಮೇನ್. ಸೊ ಇಫ್ ಯರ್ ಹಸ್ಬೆಂಡ್, ಫಾದರ್ ಹಸ್ಬೆಂಡ್, ದೇ ಆರ್ ದ ಕೀ ಪೀಪಲ್. ಅವರಲ್ಲಿ ಒಂದು ಬದಲಾವಣೆ ಬರುವಾಗ, ಅವರಲ್ಲಿ ಒಂದು ದೇವರನ್ನ ಪ್ರೀತಿಸುವ ಸ್ವಭಾವ ಬರುವಾಗ, ಅದು ಮನೆಯಲ್ಲಿ ಹೆಂಡತಿಗೆ, ಮಕ್ಕಳಿಗೆ, ಸಭೆಯಲ್ಲಿರುವ ಎಲ್ಲರಿಗೂ ಆ ಸ್ವಭಾವ ಬರ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೇನ್. 1 ಪೇದ್ರು 5:6, ಯಾರು ತಗ್ಗಿಸ್ಕೊಳ್ತಾರೋ ಅವ್ರನ್ನ ದೇವರು ಮೇಲಕ್ಕೆತ್ತಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೆಕ್ಸ್ಟ್, ಯೇಸು ಸ್ವಾಮಿಗೆ ತಂದೆಯಾದ ದೇವರ ಮೇಲೆ ತುಂಬಾ ಪ್ರೀತಿ. ಜೀಸಸ್ ಲವ್ಸ್ ಫಾದರ್ ಸೋ ಮಚ್. ತಂದೆಯಾದ ದೇವರು ಹೇಳ್ತಾರೆ, ನಾನು ಸೃಷ್ಟಿ ಮಾಡಿದ ನನ್ನ ಜನರು ಪಾಪ ಮಾಡಿ ಅವರು ನನ್ನಿಂದ ದೂರ ಹೋಗ್ಬಿಟ್ಟಿದ್ದಾರೆ, ಹೇಗಾದ್ರೂ ಅವ್ರನ್ನ ವಾಪಸ್ ನನ್ನ ಕಡೆ ತರಬೇಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಹೋಗಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗ್ತೀನಿ. ನಾನು ಹೋಗಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗ್ತೀನಿ. ಶ್ರದ್ಧೆಯಿಂದ ಕೇಳಿ. ಎಷ್ಟೋ ಜನ ನನ್ನ ಹತ್ರ ಪ್ರೇಯರ್ಗೆ ಬರ್ತಾರೆ, ಪಾಸ್ಟರ್ ಕೆಲಸಕ್ಕೆ ಪ್ರೇಯರ್ ಮಾಡಿ, ಮನೆಗೆ ಪ್ರೇಯರ್ ಮಾಡಿ, ಸಾಲದ ವಿಷಯಕ್ಕೆ ಪ್ರೇಯರ್ ಮಾಡಿ. ಎಷ್ಟೋ ಜನ ಬರ್ತಾರೆ, ನನಗೆ ಏನು ಗ್ಯಾರಂಟಿ ನಾನು ಕೊಡಲ್ಲ, ಪ್ರೇಯರ್ ಮಾಡ್ತೀನಿ. ಬಟ್ ನಾನು ಗ್ಯಾರಂಟಿ ಕೊಡ್ತೀನಿ ಕೆಲವರಿಗೆ, ನೀನು ದೇವರನ್ನ ಪ್ರೀತಿಸುವ ವ್ಯಕ್ತಿ ಆಗಿದ್ದರೆ ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಖಂಡಿತವಾಗಿದೆ ಅಂತ. ಅರ್ಥ ಆಯಿತು ಅಂತ ನಂಬ್ತಾ ಇದ್ದೀನಿ. ಯಾರು ದೇವರನ್ನ ಪ್ರೀತಿಸ್ತಾರೋ ಅವರ ಪ್ರಾಬ್ಲಮ್ಗೆ ದೇವರು ಸೊಲ್ಯೂಷನ್ ಕೊಟ್ಟೇ ಕೊಡ್ತಾರೆ. ನಾನು ದೇವ್ರ ಹತ್ರ ಬಂದಾಗ ಸುಮಾರು ಪ್ರಾಬ್ಲಮ್ಸ್ ಇತ್ತು, ಬಟ್ ದೇವ್ರನ್ನ ಪ್ರೀತಿಸ್ತಾ ನನಗೆ ದೇವರು ಫಸ್ಟ್ ಸೊಲ್ಯೂಷನ್ ಕೊಟ್ಟರು. ಆಮೇಲೆ ದೇವರು ಹೇಳಿದ್ರು, ನಾನು ನಿನಗೆ ಬೇರೆಯವ್ರಿಗೆ ಸೊಲ್ಯೂಷನ್ ಆಗಿ ನಾನು ನಿನ್ನ ಮಾಡ್ತಾ ಇದ್ದೀನಿ. ಸೊ ಐ ಕೆನಾಟ್ ಗ್ಯಾರಂಟಿ ಯುವರ್ ಪ್ರಾಬ್ಲಮ್ ಈಸ್ ಗೋಯಿಂಗ್ ಟು ಬಿ ಸಾಲ್ವ್ಡ್. ಸಾಲದಿಂದ ಆಚೆ ಬರ್ತೀಯಾ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ನೀನು ದೇವ್ರನ್ನ ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ಅಗ್ರಿಮೆಂಟಲ್ಲಿ ಬರ್ಕೊಡ್ತೀನಿ, ದೇವ್ರು ನೀನು ಅದರಿಂದ ಆಚೆ ತರ್ತಾರೆ. ಕಾರಣ ದೇವರನ್ನು ಪ್ರೀತಿಸೋರಿಗೆ ಸೊಲ್ಯೂಷನ್ ಇದೆ. ದೇವರನ್ನು ಪ್ರೀತಿಸೋರಿಗೆ ಸೊಲ್ಯೂಷನ್ ಇದೆ.
ಅದಕ್ಕೆ ಕೆಲವು ಪ್ರಾಬ್ಲಮ್ ಬರುವಾಗ ಅವ್ರು ಹೆಂಗೋ ಯೋಚನೆ ಮಾಡ್ತಾರೆ, ಹಿಂಗೆ ಟ್ರೈ ಮಾಡೋಣ, ಹಿಂಗೆ ಪ್ಲಾನ್ ಮಾಡೋಣ, ಈ ಪ್ಲಾನ್ ಮಾಡೋಣ. ನಾನು ಹೇಳ್ತೀನಿ, ಪ್ಲಾನ್ ಮಾಡೋದೆಲ್ಲ ನಿಲ್ಲಿಸಿ 40 ವರ್ಷ ಆದ್ರೂ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಬಟ್ ಇವತ್ತೊಂದು ತೀರ್ಮಾನ ತಗೋ, ದೇವರೇ ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ ಅಂತ ನಿನ್ನ ತೀರ್ಮಾನ ತಗೊಳ್ಳೋದಾದ್ರೆ ಆ ದೇವರನ್ನ ಪ್ರೀತಿಸುವ ಲಾಸರನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ಆಮೇನ್ ಪ್ರೈಸ್ ಲಾರ್ಡ್, ಅವ್ನು ಸತ್ತಿಲ್ಲ, ಆಮೇನ್ ಪ್ರೈಸ್ ಲಾರ್ಡ್, ಈ ವ್ಯಾಧಿ ಮರಣಕ್ಕಾಗಿ ಅಲ್ಲ, ದೇವರ ನಾಮ ಮಹಿಮೆಗೋಸ್ಕರ. ಯಾರ ಹತ್ರ ಹೇಳಿದ್ರು? ಪ್ರೀತಿಸುವ ಲಾಸರಿಗೆ, ಪ್ರೀತಿಸುವ ಮರಿಯಲಿಗೆ, ಪ್ರೀತಿಸುವ ಮಾರ್ತಳಿಗೆ ಹೇಳಿದ್ರು, ಎಲ್ಲರಿಗೂ ದೇವರು ಹೇಳಿಲ್ಲ. Amen. So I want to tell you, loving God brings God into your scene to give solution to your problem. Hallelujah. ನಾನು ಚರ್ಚಿಗೆ ಬಂದಾಗ ಸುಮಾರು ಪ್ರಾಬ್ಲಮ್ ಇತ್ತು. ಇವತ್ತು ಹೇಳ್ಬೋದು, ಯೇಸು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಬಟ್ ಅದ್ಭುತ ನನಗೆ ಮಾತ್ರ ಅಲ್ಲ, ದೇವ್ರ ಆತ್ಮ ಹೇಳ್ತಾರೆ, ನಿನ್ನ ಮುಖಾಂತರ ನಿನ್ನ ಮನೆಗೆ ಸೊಲ್ಯೂಷನ್ ಇದೆ. ಅದರ ಅರ್ಥ, ಒಂದು ವ್ಯಕ್ತಿ ಮನೆಯಲ್ಲಿ ದೇವರನ್ನ ಪ್ರೀತಿಸುವ ವ್ಯಕ್ತಿಯಾಗಿದ್ರೆ, ಹಾಲೆಲೂಯಾ, ಅವನು ಒಂದ್ಸತಿ ಕೂಗುವಾಗ, ಅಳುವಾಗ, ದೇವರು ಕ್ಷಣದಲ್ಲಿ ದೇವರನ್ನು ಪ್ರೀತಿಸುವ ಆ ವ್ಯಕ್ತಿಯ ಮನೆಗೆ ದೇವರು ಇಳಿದು ಬಂದು ಅವರಿಗೆ ಬಿಡುಗಡೆಯನ್ನು ಕೊಡ್ತಾ ಇದ್ದಾರಂತೆ. ನಂಬರ್ ಜೋರ ಕೈ ತಟ್ಟಿ ದೇವರಿಗೆ ಮಹಿಮೆಯನ್ನು ಕೊಡೋಣ. ಹಾಲೆಲೂಯಾ. ಅದು ಮದುವೆ ಪ್ರಾಬ್ಲಮ್ ಆಗಿರ್ಬೋದು, ಮನೆ ಪ್ರಾಬ್ಲಮ್ ಆಗಿರ್ಬೋದು. ಇಫ್ ಯು ರಿಯಲಿ ಲವ್ ಗಾಡ್, ಗಾಡ್ ಹಿಮ್ಸೆಲ್ಫ್ ವಿಲ್ ಡೈರೆಕ್ಟ್ಲಿ ಕಮ್. ಯಾಕೆ ಗೊತ್ತಾ? ಮಾರ್ತಾ ಮರಿಯ ಲಾಸರ್ ದೇವರನ್ನ ಪ್ರೀತಿಸಿದ್ರು. ಅವ್ರಿಗೊಂದು ಕಷ್ಟ ಬಂದಾಗ ಸಡನ್ ಆಗಿ ಯೇಸು ಸ್ವಾಮಿಗೆ ತಿಳಿಸಿದ್ರು. ಯೇಸು ಸ್ವಾಮಿ ಹೇಳಿದ್ರು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ನಾನು ಲೇಟ್ ಆದ್ರು, ಪ್ರೈಸ್ ದಿ ಲಾರ್ಡ್, ಒಂದು ಕಾರ್ಯ ಸ್ಟಾರ್ಟಿಂಗ್ ಅಲ್ಲೇ ದೇವರು ಹೇಳ್ಬಿಟ್ರು, ಏನು ಗೊತ್ತಾ? ಈ ವ್ಯಾಧಿ ಮರಣಕ್ಕಾಗಿ ಅಲ್ಲ, ದೇವರ ನಾಮ ಮಹಿಮೆಗೆ. ನಿಜನಾ ಇಲ್ವಾ? ಹಾಗಾದ್ರೆ ದೇವರ ಪರಿಶುದ್ಧಾತ್ಮನು ಎಲ್ಲರಿಗೋಸ್ಕರ ಅಲ್ಲ, ದೇವರನ್ನು ಪ್ರೀತಿಸುವ ನಿನ್ನ ನೋಡಿ ಹೇಳ್ತಾ ಇದ್ದಾರೆ, ನೀನು ಇವತ್ತಿರುವಂತಹ ಸಮಸ್ಯೆ ಅದು ನಿನ್ನ ನಾಶಕ್ಕೋಸ್ಕರ ಅಲ್ಲ. ಹಲ್ಲೆಲೂಯಾ. ದೇವರ ನಾಮ ಮಹಿಮೆಗೆ, ಸಾಕ್ಷಿಗೆ ದೇವರ ನಾಮ ಮಹಿಮೆಗೆ. ಹಲ್ಲೆಲೂಯಾ. ಆಮೆನ್. ನಮ್ಮ ತಾಯಿ ದೇವ್ರನ್ನ ಪ್ರೀತಿಸ್ಲಿಕ್ಕೆ ಯಾವಾಗಲೂ ಹೇಳ್ತಾರೆ, ದೇವ್ರನ್ನ ಅವತ್ತು ಅವ್ರ ದೇವ್ರ ಮೇಲೆ ತುಂಬ ಪ್ರೀತಿ. ಅವತ್ತು ನಮ್ಮ ತಂದೆ ರಚನೆ ಹೊಂದಿಲ್ಲ, ಅವತ್ತು 300 ರೂಪಾಯಿ ಬಾಡಿಗೆ ಕಟ್ಟಕ್ಕೆ ಕಷ್ಟ ಆಗ್ತಾ ಇದೆ. ಬಟ್ ಒಂದು ಕಾರ್ಯ, ಅವ್ರು ಇವತ್ತು ಕೂಡ 4ವರೆಗೆ ಅವ್ರು ಬಂದು ದೇವ್ರ ಮೇಲೆ ಅಷ್ಟು ಪ್ರೀತಿ. ಹಲ್ಲೆಲೂಯಾ. ಎಲ್ಲರ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇಲ್ಲ, ಪ್ರೀತಿಸುವನು ಕೂಗುವಾಗ ಯೆಹೋವನು. ಹಲ್ಲೆಲೂಯಾ. So Jesus became a problem solver, not a problem creator. ಸೊ ದೇವರ ಮಕ್ಕಳ ದೊಡ್ಡ ಒಂದು ಸ್ವಭಾವ ಏನಂದರೆ, ಅವರು ಯಾವಾಗಲೂ ಎಲ್ಲಿ ಜಗಳ ಇದೆಯೋ ಅಲ್ಲಿ ಅವರು ಐಕ್ಯತೆ ಅಂತ ಇರ್ತಾರೆ. ಜೀಸಸ್ ವಾಸ್ ನಾಟ್ ಎ ಪೀಸ್ ಬ್ರೇಕರ್, ಹಿ ವಾಸ್ ಎ ಪೀಸ್ ಮೇಕರ್. ಹಲ್ಲೆಲೂಯಾ. ಏನು ಮಾಡಿದ್ರು? ಮನುಷ್ಯ ಪಾಪ ಮಾಡಿ ಮನುಷ್ಯ ದೂರ ಹೋಗ್ಬಿಟ್ಟಿದ್ದಾರೆ, ದೇವರು ಇಲ್ಲಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಇವರ ಮಧ್ಯದಲ್ಲಿ ಹೋಗಿ ನನ್ನ ಪ್ರಾಣವನ್ನು ಕೊಟ್ಟು ಆ ಪಾಪಿಯನ್ನು ದೇವರ ಹತ್ರ ಸೇರಿಸ್ತಾ ಇದ್ದಾರೆ. ಸೊ ಭಿನ್ನತೆಯನ್ನು ತರುವುದು ಕ್ರಿಸ್ತನ ಆತ್ಮ ಅಲ್ಲ. ಅದು ಗಂಡ ಹೆಂಡತಿಯ ಮಧ್ಯದಲ್ಲಿ, ವಿಶ್ವಾಸಿಗಳ ಮಧ್ಯದಲ್ಲಿ, ಸೇವಕರ ಮಧ್ಯದಲ್ಲಿ ಆಗಲಿ, ಭಿನ್ನತೆಯನ್ನು ತರೋದು ಆಂಟಿ ಕ್ರೈಸ್ಟ್ನ ಸ್ವಭಾವ. ಯೇಸುವಿನ ಸ್ವಭಾವ ಏನಂದರೆ, ಎಲ್ಲಿ ಜಗಳ ಇದೆಯೋ ಅಲ್ಲಿ ಅವರು ಒಂದು ಮನಸ್ಸನ್ನು ತರ್ತಾರೆ. ಹೊಸ ವರ್ಷಕ್ಕೆ ಹೋಗ್ತಾ ಇದೆಯಾ, ಲಕ್ಷಾಂತರ ಜನರು ಈ ಕೋವಿಡಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೆ. ದೇವರು ನಿನ್ನ ಪ್ರಾಣವನ್ನು ನಿನ್ನ ಉಳಿಸ್ಲಿಕ್ಕೆ ಕಾರಣ, ನಿನಗೆ ಜೀವವನ್ನು ಕೊಡಲಿಕ್ಕೆ ಕಾರಣ. ಹಲ್ಲೆಲೂಯಾ. ನಿನ್ನ ದೇಶಗಳಿಗೆ ಆಶೀರ್ವಾದ ಆಗಲಿಕ್ಕೋಸ್ಕರ ನಾನಿವತ್ತು ಪ್ರವಾದನೆಯಾಗಿ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಏನು ಪ್ರಾಬ್ಲಮ್ ಇದೆಯೋ, ಇಷ್ಟು ವರ್ಷ ಆಗಿ ಸೊಲ್ಯೂಷನ್ ಇಲ್ವಾ, ದೇವರನ್ನ ಪ್ರೀತಿಸ್ಲಿಕ್ಕೆ ಒಪ್ಪಿಸ್ಕೊಡು. ದೇವರೇ ಡೈರೆಕ್ಟ್ ಆಗಿ ನಿನಗೆ ಬೇಕಾಗಿರುವ ಸೊಲ್ಯೂಷನ್ಸ್, ನಿನ್ನ ಮನೆಗೆ ಬೇಕಾಗಿರುವ ಸೊಲ್ಯೂಷನ್. ನಿಜನಾ ಇಲ್ವಾ? ತಂದೆಯನ್ನು ಪ್ರೀತಿಸುವ ಯೇಸು ಇಡೀ ಮನುಷ್ಯ ವರ್ಗಕ್ಕೆ ಸಮಸ್ಯೆಗೆ, ಪಾಪದ ಸಮಸ್ಯೆಗೆ ಪರಿಹಾರವನ್ನು ತಂದುಕೊಟ್ರು. ಯೋಸೇಫ್ ದೇವರನ್ನು ಪ್ರೀತಿಸುವವನು ಇಡೀ ಐಗುಪ್ತ ದೇಶವನ್ನು ಬರಗಾಲದಿಂದ ತಪ್ಪಿಸಿದನು. ನನಗೊಂದು ದೇವಸೇವಕರು ಸತಿ ಒಂದು ವಿಡಿಯೋ ಕಳಿಸಿದ್ರು. ಶಾರುಖ್ ಖಾನ್ದು ಪ್ರಾಬ್ಲಮ್ ಆಗಿತ್ತು, ಅವ್ರ ಮಗ ಕೇಸಲ್ಲಿದ್ದಾಗ ಅವ್ರು ಹೇಳಿದೊಂದು ಮಾತು. ಶಾರುಖ್ ಖಾನ್ ಫೋನ್ ಮಾಡಿದ್ರು, ಪಾಸ್ಟರ್, ಹಲ್ಲೆಲೂಯಾ, ನಾನು ಅವ್ರ ಮಗನಿಗೋಸ್ಕರ ಪ್ರೇಯರ್ ಮಾಡಿದೆ. ಹಲ್ಲೆಲೂಯಾ. ಮತ್ತು ನಿನ್ನೆ ನ್ಯೂಸ್ ಬಂದಿದೆ, ಅವ್ರ ಮೇಲೆ ಯಾವ ಎವಿಡೆನ್ಸ್ ಇಲ್ಲ, ಕ್ಲಿಯರ್ ಆಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ವಿ ಬಿಕಮ್ ಅ ಪ್ರಾಬ್ಲಮ್ ಸಾಲ್ವರ್ ಫಾರ್ ನ್ಯಾಷನಲ್ ಪ್ರಾಬ್ಲಮ್ಸ್. ಯಾಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ? ಇಫ್ ಯು ಆರ್ ಅ ಲವರ್, ಇಫ್ ಯು ಲವ್ ಗಾಡ್, ಆಮೇನ್, ಗಾಡ್ ವಿಲ್ ಡೈರೆಕ್ಟ್ಲಿ ಇನ್ವಾಲ್ವ್ in your and he will give you the solution.
ನಮ್ಮ ದೇವರು ಸಮಸ್ಯೆ ಕೊಡುವ ದೇವರಲ್ಲ, ಸಮಸ್ಯೆಗೆ ಪರಿಹಾರ ಕೊಡುವ ದೇವರು. ವ್ಯಾಧಿ ಕೊಡುವ ದೇವರಲ್ಲ, ವ್ಯಾಧಿಯನ್ನ ಗುಣ ಮಾಡುವ ದೇವರು. ಜಗಳ ಮಾಡುವ ದೇವರಲ್ಲ, ಜಗಳಕ್ಕೆ ಸಮಾಧಾನ ಕೊಡುವ ದೇವರಾಗಿದ್ದಾರೆ. ದಟ್ಸ್ ದ ವೇ ವಿ ನೋ ದ ಸ್ಪಿರಿಟ್ ಆಫ್ ಕ್ರೈಸ್ಟ್, ದ ಸ್ಪಿರಿಟ್ ಆಫ್ ಆಂಟಿ ಕ್ರೈಸ್ಟ್. Hallelujah. Hallelujah. Praise the Lord. ಸೊ ನೀನು ದೇವ್ರನ್ನ ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ಇವತ್ತು ಪ್ರಾಬ್ಲಮ್ ಇದ್ರೂ ಪರವಾಗಿಲ್ಲ, ದೇವ್ರ ಹೆತ್ ಹೇಳ್ತಾರೆ ನೀನು ನನ್ನ ಪ್ರೀತಿಸ್ತಾ ಇರೋದ್ರಿಂದ ಆಮೇಲೆ ನಾನು ಇಳಿದು ಬಂದು ನಿನ್ನ ಹತ್ರ ಮಾತಾಡ್ತೀನಿ, ನಿನಗಿರೋ ಪ್ರಾಬ್ಲಮ್ ಇಂದ ಆಚೆ ತರ್ತೀನಿ, ಸಾಲದಿಂದ ಆಚೆ ತರ್ತೀನಿ, ಯಜಮಾನರ ರಕ್ಷಿಸ್ತೀನಿ, ಮನೆಯನ್ನು ಆಶೀರ್ವದಿಸ್ತೀನಿ. ದೇವರನ್ನು ಪ್ರೀತಿಸುವವರು ಎಲ್ಲಿದ್ದೀರಾ? ಕೈ ತಟ್ಟಿ ದೇವ್ರಿಗೆ ಮಹಿಮೆಯನ್ನು ಕೊಡೋಣ. ದೋಸ್ ಹೂ ಲವ್ ಗಾಡ್, ದೇವರನ್ನು ಪ್ರೀತಿಸುವ ವ್ಯಕ್ತಿಗೆ ಸಮಸ್ಯೆಗೆ ಪರಿಹಾರವಾಗಿ ದೇವರು ಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಸೊ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಮನುಷ್ಯ ಪಾಪ ಮಾಡಿದಾಗ ಜೀಸಸ್ ಇಸ್ ಟೆಲ್ಲಿಂಗ್, ಐ ವಿಲ್ ಗೋ ಟು ದ ಅರ್ತ್ ಅಂಡ್ ಐ ವಿಲ್ ಡೈ ಫಾರ್ ದ ಸಿನ್ಸ್ ಆಫ್ ಆಲ್ ಮ್ಯಾನ್ಕೈಂಡ್ ಅಂಡ್ he reunited the sinful man to God. So God's ministry is a ministry of reconciliation. ದೇವರ ಸೇವೆ, ಆಮೇಲೆ ದೂರ ಹೋದ ಮನುಷ್ಯನ ದೇವರ ಕಡೆ ತರೋದು, ಇದು ಪರಿಶುದ್ಧಾತ್ಮನ ಸೇವೆ, ದೇವರ ಸೇವೆ. ಹಲ್ಲೆಲೂಯಾ. ಅದು ಎಲ್ಲರಿಗೂ ಮಾಡೋಕ್ಕಾಗಲ್ಲ, ದೇವರನ್ನ ಪ್ರೀತಿಸೋರಿಗೆ ಮಾತ್ರ ಸ್ವಭಾವ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಆಮೆನ್. ನಿಮ್ಮ ಮನೆಯಲ್ಲಿ ಎಲ್ಲರೂ ರಕ್ಷಣೆ ಹೊಂದ್ತಾರಾ ಇಲ್ವಾ? ನೀನು ದೇವ್ರನ್ನ ನಿಜವಾಗ್ಲೂ ಪ್ರೀತಿಸೋ ವ್ಯಕ್ತಿ ಆಗಿದ್ರೆ ಲೇಟ್ ಆದರೂ ದೇವ್ರು ನಿನ್ನ ಜೀವಿತದಲ್ಲಿ ಇಳಿದು ಬಂದು ಕಾರ್ಯ ಮಾಡ್ತಾರೆ. ಮದುವೆ ಕಾರ್ಯಗಳಿಗೋಸ್ಕರ ನೀವು ಪ್ರೇಯರ್ ಮಾಡೋ ವ್ಯಕ್ತಿ ಆಗಿದ್ರು, ಇಫ್ ಯು ರಿಯಲಿ ಲವ್ ಗಾಡ್, ದೇವರ ಆತ್ಮ ಹೇಳ್ತಾರೆ ನೀನು ಯೋಚನೆ ಮಾಡಬೇಡ, ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ದೇವರ ಮಾತು ಇವತ್ತು ಬೆಳಿಗ್ಗೆ ಕೂಡ ದೇವರು ಮಾತಾಡ್ತಾ ಇದ್ರು, ನೀನು ದೇವರನ್ನ ಪ್ರೀತಿಸೋ ವ್ಯಕ್ತಿ ಆಗಿದ್ರೆ ನಿನ್ನ ಸಾಲದ ಬಗ್ಗೆ ಟೆನ್ಷನ್ ತಗೊಳ್ಬೇಡ, ಕಾರಣ ದೇವರು ಪ್ಲಾನ್ ಮಾಡ್ತಾ ಇದ್ದಾರೆ ಈ ಸಾಲವನ್ನು ನಾನು ಹೇಗೆ ನನ್ನ ಮಗನಿಗೆ ತೀರಿಸ್ಕೊಡ್ಲಿಕ್ಕೆ ಆಗುತ್ತೆ, ಅವನ ಮದುವೆ ವಿಷಯದಲ್ಲಿ ಹೆಂಗೆ ನಾನು ಅವನಿಗೆ ಉತ್ತಮವಾದ ಕಾರ್ಯವನ್ನು ತರಲಿಕ್ಕೆ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯ ಪಾಪ ಮಾಡಿದಾಗ ಅವನ ದೂರ ತಳ್ಳದೆ ವಾಪಸ್ ಅವನ್ನ ದೇವರ ಕಡೆ ತರುವಂಥ ಕೆಲಸ ದೇವರ ಮನಸ್ಸಲ್ಲಿ ಇತ್ತು. ಇವತ್ತು ನಾನು ಓಪನ್ ಆಗಿ ಒಂದು ಪ್ರಕಟಣೆಯನ್ನು ಹೇಳ್ತಾ ಇದ್ದೀನಿ, ದೇವರನ್ನು ಪ್ರೀತಿಸುವವರಿಗೆ ನಷ್ಟವಾದರೂ ವಾಪಸ್ ಅವರಿಗೆ ಸಿಕ್ಕುತ್ತೆ, ನಷ್ಟವಾದರೂ ತಿರುಗಿ ಎದ್ದು ಬರ್ತಾರೆ. ರೆಸ್ಟೋರೇಷನ್ ಟೇಕ್ಸ್ ಪ್ಲೇಸ್. ಹಲ್ಲೆಲೂಯಾ. ದೇವರನ್ನು ಪ್ರೀತಿಸುವ ಮಾರ್ತಾ ಮರಿಯಲ್ಲ ನೋಡಿ, ಅನೇಕರು ಹೇಳಿದ್ರು, ಓ ಇವಳು ಏಸು 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 ಅಂತ ಚರ್ಚ್ಗೆ ಹೋಗ್ತಾ ಇದ್ಲು, ಹಾಡು ಹಾಡ್ತಾ ಇದ್ಲು, ನೋಡಿದೆ ಅವ್ರ ಮನೆಯಲ್ಲಿ ಲಾಸರ್ ಸತ್ತೋಗ್ಬಿಟ್ಟಿದ್ದಾನೆ ನೋಡಿ ಅಂತ ಎಲ್ಲ ಗೇಲಿ ಮಾಡ್ತಾ ಇದ್ರು. ಯೇಸು ಸ್ವಾಮಿ ಹೇಳಿದ್ರು, ಹಲ್ಲೆಲೂಯಾ, ಇನ್ನು ಟೈಮ್ ಇದೆ, ಹಲ್ಲೆಲೂಯಾ. ಆಮೇಲೆ 4 ದಿನ ಆದ್ರೂ ಪರವಾಗಿಲ್ಲ, ಆಮೇಲೆ ವಾಸನೆ ಹೊಡಿತಾ ಇದ್ರು ಪರವಾಗಿಲ್ಲ, ಆಮೇಲೆ ನಾನು ಪ್ರೀತಿಸುವಂತ ನನ್ನ ಮನೆ ಒಳಗಡೆ, ಹಲ್ಲೆಲೂಯಾ, ಒಂದು ವ್ಯಕ್ತಿ ಒಂದು ಮನೆಯಲ್ಲಿ ಪ್ರೀತಿಸುವಾಗ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬರ್ ಜೋರ ಕೈ ತಟ್ಟಿದವರಿಗೆ ಮಹಿಮೆ ಕೊಡ. ಇಫ್ ಯು ಲವ್ ಗಾಡ್ ದೇರ್ ಇಸ್ ರೆಸ್ಟೋರೇಷನ್. ಹಲ್ಲೆಲೂಯಾ. ನೀನ್ ಪಾಪ ಮಾಡಿದ್ಯಾ, ಎಲ್ಲ ಕಳ್ಕೊಂಡಿದ್ಯಾ, ನೀನ್ ತಪ್ಪು ಮಾಡಿ ನಿನ್ನ ಆಶೀರ್ವಾದ ಎಲ್ಲ ಕಳ್ಕೊಂಡಿದ್ಯಾ ಎಂಬುದಾಗಿ ತಳ್ಳಿ ಹಾಕುವ ದೇವರಲ್ಲ, ನಷ್ಟವಾದದನ್ನು ವಾಪಸ್ ಕೊಡುವಂತ ದೇವರು. ಒಂದು ಮಾತು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಆ ಕೆಟ್ಟ ಕುಮಾರ ಅಪ್ಪ ಹತ್ರ ಬಂದ್ಬಿಡು, ಅಪ್ಪ ಹೇಗಾದ್ರೂ ಈ ಒಂದ್ಸತಿ ನನಗೆ ಚಿಕನ್ ಬಿರಿಯಾನಿ ಕೊಟ್ಬಿಡಿ, ನನಗೆ ಉಂಗುರ ಕೊಟ್ಬಿಡಿ ಅಂತ ಅವ್ನು ಕೇಳಲಿಲ್ಲ. ಅಪ್ಪ ಹತ್ರ ಒಂದೇ ಒಂದು ಕಾರ್ಯ ಹೇಳಿ, ನಾನು ವಿರೋಧವಾಗಿ ತಪ್ಪು ಮಾಡಿದ್ದೀನಿ. ಅಪ್ಪ ಸಿಕ್ತಾ, ಬಾಕಿ ಎಲ್ಲ ಸಿಕ್ತು. ಉಂಗುರ ಫ್ರೀ, ಉಂಗುರಕ್ಕೆ ಬರಬೇಡ. ಉಂಗುರ ಸಾವಿರಾರು ಉಂಗುರ ಬರ್ತಾ ಇರುತ್ತೆ. ಅವನು ಸರಿ ಒಂದೇ ಒಂದು ಕಾರ್ಯ ಮಾಡ್ದ, ಅಪ್ಪ ಹತ್ರ ಸರಿಯಾದ, ಅಪ್ಪ ಹತ್ರ ಬಂದ. ಅವನ ಆಸ್ತಿ ಕಳ್ಕೊಂಡಿದ್ನ? ಹೌದು. ಟೈಮ್ ಕಳ್ಕೊಂಡಿದ್ನ? ಹೌದು. ಎಲ್ಲ ಕಳ್ಕೊಂಡ? ಹೌದು. ಎಲ್ಲ ಸಿಕ್ತು. ಅಪ್ಪನ ಮೇಲೆ ಪ್ರೀತಿ. ಆಮೇನ್. ನೀನ್ ದೇವರನ್ನ ಪ್ರೀತಿಸುವ ವ್ಯಕ್ತಿಯಾಗಿ ಹೇಳ್ಬೋದು, ಹೌದು ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದೆ, ಇವತ್ತು ನಾನು ದೇವರ ಪ್ರಸನ್ನತೆಯನ್ನು ಕಳ್ಕೊಂಡಿದ್ದೀನಿ, ಅಭಿಷೇಕವನ್ನು ಕಳ್ಕೊಂಡಿದ್ದೀನಿ, ಆಮೇಲೆ ಪ್ರೈಸ್ ಲಾರ್ಡ್ ನನಗಿರುವ ಸಮಾಧಾನ ಕಳ್ಕೊಂಡಿದ್ದೀನಿ, ನನಗೆ ಬರ್ಬೇಕಾದ್ರೆ ಅನೇಕ ಆಶೀರ್ವಾದಗಳು ಡೆಸ್ಟಿನಿ ಲಾಸ್ ಆಗಿದೆ. ದೇವರ ಆತ್ಮ ಇಲ್ಲ. ಆಮೇಲೆ ಬಿದ್ದೋದ ದಾವೀದನ ಕುಟುಂಬವನ್ನು ತಿರುಗಿ ಕಟ್ಟಿ ಎಬ್ಬಿಸುವ ದೇವರು. ಯಾಕೆ ದೇವರು ದಾವೀದನ ಮನೆ ಕಟ್ಟಿದ್ರು? ಡೇವಿಡ್ ಲವ್ಡ್ ಗಾಡ್. Psalms 27:4 ದಾವೀದನು ಹೇಳ್ತಾ ಇದ್ದ, ದೇವರೇ ನನಗೆ ಆಸ್ತಿ ಬೇಡ, ನನಗೆ ಸ್ಥಾನ ಬೇಕಂತ ನಾನು ಕೇಳ್ತಾ ಇಲ್ಲ, ನನಗೆ ಐಶ್ವರ್ಯ ಬೇಕಂತ ಕೇಳ್ತಾ ಇಲ್ಲ, ನನಗೆ ಶತ್ರುಗಳು ಸಾಯ್ಬೇಕಂತ ಕೇಳ್ತಾ ಇಲ್ಲ, ಒಂದೇ ಒಂದು ವಾರವನ್ನು ಕೇಳ್ತಾ ಇದ್ದೀನಿ, ದೇವರೇ ಹಲ್ಲೆಲೂಯಾ, ನೀ ನನ್ನ ರಾಜನು, ಕೊನೆಯವರೆಗೂ ನಿನ್ನನ್ನು ಪ್ರೀತಿಸುವಂತ ಆ ಹೃದಯ ನನಗೆ ಕೊಡು ಕರ್ತನೆ. ಹಲ್ಲೆಲೂಯಾ.
ಎಲ್ಲ ಕಳ್ಕೊಂಡು ಸೈತಾನ್ ಹೇಳ್ತಾನೆ ನೀನು ವಾಪಸ್ ನಿನಗೆ ಆರೋಗ್ಯ ಬರಲ್ಲ, ವಾಪಸ್ ನೀನು ಮುಂಚೆ ತರ ಇರಲ್ಲ ಅಂತ ಸೈತಾನ್ ಸುಳ್ಳು ಹೇಳುವಾಗ ದೇವರ ಆತ್ಮನೆ ಹೇಳ್ತಾ ಇದ್ದಾರೆ ನಷ್ಟ ಬಾಗೋದಕ್ಕಿಂತ 2ರಷ್ಟು ನಂಬೋರು 2ರಷ್ಟು. ಹಾಲೆಲೂಯಾ. ಸೈತಾನ್ ಹೇಳ್ಬೋದು ಅಯ್ಯೋ ಮದುವೆ ಕಾರ್ಯ ಹೆಂಗೆ ನಡೆಯುತ್ತೆ, ದೇವರಾತ್ಮನು ಹೇಳ್ತಾ ಇದ್ದಾರೆ ಹಾಲೆಲೂಯಾ ನೀನ್ ಮಾಡೋದಕ್ಕಿಂತ ಶ್ರೇಷ್ಠವಾದ ರೀತಿಯಲ್ಲಿ ಆಮೇಲೆ ದೇವರು ನಷ್ಟವಾದದನ್ನು ವಾಪಸ್ ಕೊಡುವಂತ ದೇವರಾಗಿದ್ದಾನೆ. ನಂಬೋರು ಕೈ ತಡಿ ದೇವರಿಗೆ ಮಹಿಮೆಯನ್ನು ಕೊಡೋಣ. ರೆಸ್ಟೋರೇಷನ್ ಫಾರ್ ದೋಸ್ ಹೂ ಲವ್ ಗಾಡ್. ಎಲ್ಲರೂ ಹೇಳಿದ್ರು ಲಾಸರ್ ಸತ್ತೋದ ಮುಗೀತು, ಅವನಿನ್ನು ಆಯುಸಲ್ಲಿ ಅವನಿನ್ನು ಎದ್ದು ಬರಲ್ಲ. ಯೇಸು ಸ್ವಾಮಿ ಆಮೆನ್ ಪ್ರೈಸ್ ದಿ ಲಾರ್ಡ್. ಲಾಸರ್ ದೇವರನ್ನ ಪ್ರೀತಿಸಿದ, ಆದ್ದರಿಂದ ಲಾಸರ್ ಮನೆಗೆ ಹೋಗಿ ಸತ್ತೋದ ಲಾಸರನ್ನ ದೇವರು ಆಚೆ ತಂದು ರೆಸ್ಟೋರ್ ಮಾಡಿ ಮಾರ್ತಾ ಮರಿ ಹತ್ರ ಹೇಳಿದ್ರು ತಗೊಂಡು ನಿನ್ನ ಸಹೋದರನ, ನೀನು ಯೋಚನೆ ಮಾಡಿದೆ ನಷ್ಟವಾಗಿದೆ, ಯಾಕೆ ಅಳ್ತಾ ಇದೆಯಾ? ದೇವರನ್ನು ಪ್ರೀತಿಸುವವರನ್ನ ದೇವರು ರೆಸ್ಟೋರ್ ಮಾಡುವಂತ ದೇವರಾಗಿದ್ದಾರೆ. ಹೌದು, ಮದುವೆ ಆರಂಭದಲ್ಲಿ ತುಂಬಾ ಪ್ರೀತಿ ಇತ್ತು, ಬಟ್ ಸೆಂಟ್ರಲ್ಲಿ ಅದು ನಷ್ಟವಾಯಿತು. ಆರಂಭದಲ್ಲಿ ನನಗೆ ದೇವರ ಮೇಲೆ ತುಂಬಾ ಪ್ರೀತಿ ಇತ್ತು, ಬೆಳಿಗ್ಗೆ ರಾತ್ರಿ ಎಲ್ಲ ಪ್ರೇಯರ್ ಮಾಡ್ತಾ ಇದ್ದೆ, ಬಟ್ ಇವಾಗ ನನಗೆ ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ. ಐ ವಾಂಟ್ ಟು ಟೆಲ್ ಯು ಎ ಸೀಕ್ರೆಟ್, ಇಫ್ ಯು ಲವ್ ಗಾಡ್ ಸ್ಪಿರಿಟ್ ಆಫ್ ಪ್ರೇಯರ್ ವಿಲ್ ಫ್ಲೋ. ಎಷ್ಟೋ ಜನ ಹೇಳಕ್ ನನಗೆ ಪ್ರೇಯರ್ ಮಾಡಕ್ ಕಷ್ಟ ಆಗ್ತಾ ಇದೆ, ನಿಜವಾಗ್ಲೂ ದೇವರ ಪ್ರೀತಿ ಬರುವಾಗ ಆಮೇಲೆ ಪ್ರಾರ್ಥನೆ ಆತ್ಮ ಅದರ ಜೊತೆ ಬರ್ತಾ ಇದೆ. ಹಾಲೆಲೂಯಾ. ನಷ್ಟವಾಯ್ತಲ್ಲ, ಆಮೇಲೆ ನಿನ್ನ ಮಕ್ಕಳು ನಷ್ಟವಾಗ್ಲಿಲ್ಲ, ಇಂಜಾರಿ ಹೋಗಿದ್ರೆ, ನಿಮಗೆ ಯಜಮಾನ್ರು ಇಂಜಾರಿ ಹೋಗಿದ್ರೆ, ಅವ್ರು ದೇವರನ್ನ ನಂಬದೇ ಇದ್ರೆ, ಪರಿಶುದ್ಧಾತ್ಮ ಹೇಳಿದ ಅವ್ರ ಬಗ್ಗೆ ಯೋಚನೆ ಮಾಡಬೇಡ. ನೀನು ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ನಾನು ಅವ್ರ ಬಗ್ಗೆ ಚಿಂತಿಸ್ತಾ ಇದ್ರಿ, ನೀವು ಕುಟುಂಬವಾಗಿ ನನಗೆ ಸೇವೆ ಮಾಡೋರಾಗಿರ್ತೀರಾ. ಹಾಲೆಲೂಯಾ, ಹಾಲೆಲೂಯಾ. ಈ ಕೋವಿಡ್ ಟೈಮಲ್ಲಿ ಅನೇಕರು ಜೀವ ಕಳ್ಕೊಂಡಿದ್ದಾರೆ. ಅನೇಕರು ನಮ್ಮ ಹತ್ರ ಬಂದು ಕೇಳಿದ್ದಾರೆ, ಪಾಸ್ಟರ್ ಇವ್ರ ಆತ್ಮ ಪರಲೋಕಕ್ಕೆ ಹೋಗಿದ್ಯಾ ಇಲ್ವಾ? ಅನೇಕರು ನನ್ನ ಹತ್ರ ಪ್ರಶ್ನೆ ಕೇಳಿದ್ದಾರೆ. ನನಗೂ ಆ ಡೌಟ್ ಬಂದಿದೆ, ಹೆಂಗೆ ಒಂದು ನಿಜವಾದ ಒಂದು ವ್ಯಕ್ತಿ ಪರಲೋಕ ಹೋಗಿದ್ದಾನ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ? ಕಾರಣ ಈ ವಿಶ್ವಾಸಿ ಭೂಮಿಯಲ್ಲಿ ಹೆಂಗಿದ್ದ ನಮ್ಗೆ ಗೊತ್ತಿಲ್ಲ. ಬಟ್ ನಾನು ನಿಮಗೆ ಒಂದು ವಾಕ್ಯ ಕೊಡ್ತೀನಿ, ಕೆಲವರು ನಿಶ್ಚಯವಾಗಿಯೂ ಪರಲೋಕಕ್ಕೆ ಹೋಗ್ತಾರೆ. ಎಲ್ಲಿ ಬರ್ದಿ ಅಂದರೆ ಯಾಕೋಬನ ಪುಸ್ತಕ 2ನೇ ಅಧ್ಯಾಯ 23ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 2 ವರ್ಸ್ 23. ಡೌಟ್ ಬರುತ್ತೆ, ನಾನು ನಿಜವಾಗ್ಲೂ ದೇವ್ರ ಹತ್ರ ಹೋಗ್ತೀನಾ? ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಲ್ಲ, ಪ್ರಮೋಷನ್. ಜೇಮ್ಸ್ ಚಾಪ್ಟರ್ 2 ವರ್ಸ್ 23 ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅಬ್ರಹಾಮನ ಕುರಿತು ಬರೆಯಲ್ಪಟ್ಟಿದೆ, ಅವನು ದೇವರ ಸ್ನೇಹಿತನಾಗಿದ್ದನು. ನೀವು ಅಬ್ರಹಾಮನ ಚರಿತ್ರೆ ಓದುವಾಗ 2 ಕಾರ್ಯ ಇದೆ. ಒಂದು, ಭೂಮಿಯಲ್ಲಿದ್ದಾಗ ಅವನು ಶ್ರೀಮಂತನಾಗಿದ್ದ. ಬಟ್ ಲೇಟರಲ್ಲಿ ನಾವು ನೋಡ್ತಾ ಇದ್ರಿ ಹೊಸ ಒಡಂಬಡಿಕೆಯಲ್ಲಿ ಅಬ್ರಹಾಂ ಸತ್ತ ಮೇಲೆ ಎಷ್ಟೋ ವರ್ಷಗಳ ನಂತರ ನಡೆದಂಥದ್ದು ಘಟನೆ ನಾನು ನಿಮ್ಮ ಜ್ಞಾಪಕಕ್ಕೆ ತರ್ತಾ ಇದ್ದೀನಿ. ಆ ಭಿಕ್ಷಕ ಲಾಸರಸ ಅವನು ಸತ್ತು ನೆಕ್ಸ್ಟ್ ವರ್ಲ್ಡಲ್ಲಿ, ಓಕೆ, ಪ್ಯಾರಡೈಸಲ್ಲಿ ಅಬ್ರಹಾಮನ ಮಡಿಯಲ್ಲಿ ಲಾಸರು ಸಾಂತ್ವನವನ್ನು ಹೊಂದ್ಕೊಳ್ತಾ ಇದ್ದ. ಸೊ ನಾನು ಗ್ಯಾರಂಟಿ ಕೊಡ್ಬೋದು, ನೀನು ದೇವ್ರನ್ನ ಪ್ರೀತಿಸುವ ವ್ಯಕ್ತಿ ಆಗಿದ್ದರೆ, ದೇವರನ್ನು ಪ್ರೀತಿಸಿದ ಲಾಸರ್ ಸತ್ತೋದಾಗ ದೇವ್ರು ಹೇಳಿದ್ರು ಅವನು ನಿದ್ದೆ ಮಾಡ್ತಾ ಇದ್ದಾನೆ, ನಾನು ಎಬ್ಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಯಾರು ದೇವರ ರಾಜ್ಯಕ್ಕೆ ಕಾಲು ಮಡಗ್ತಾರೆ? ದೇವರನ್ನು ಪ್ರೀತಿಸೋರು ಸುಮಾರು ಜನ. ಏಬ್ರಹಾಮ್ ವಾಸ್ ಅ ಫ್ರೆಂಡ್ ಆಫ್ ಗಾಡ್, ಭೂಮಿಯಲ್ಲಿ ಸಕ್ಸಸ್ಫುಲ್. ನಂತರ ಸತ್ತ ಮೇಲೆ ಪರಲೋಕದ ಬಗ್ಗೆ ಅನುಭವ ಹೇಳ್ತಾ ಇದ್ದಾರೆ. ಲಾಸರ್ ಸತ್ತು ಪರದೇಶಿಯಲ್ಲಿ ಅಬ್ರಹಾಮಿನ ಮಡಿಯಲ್ಲಿ ಅವನಿದ್ದ. ಸೊ ಅಬ್ರಹಾಮ್ ಎಲ್ಲಿದ್ದ? ಅದಕ್ಕೆ ತಿಳಿಸೋದು, ಆಮೇನ್ ಪಾಸ್ಟರ್ ದೇವರಲ್ಲ, ಸ್ನೇಹಿತರನ್ನ ಯಾರೇ ಆಗಲಿ, ಆಮೇನ್ ಎಲ್ಲಕ್ಕಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿಸುವವರು ನಿತ್ಯ ಜೀವವನ್ನು ಹೊಂದ್ಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ಸೊ ಯಾಕೆ ಸ್ವಭಾವದಲ್ಲಿ ಚೇಂಜ್ ಇಲ್ಲ? ನಾನು ನಂಬ್ತಾ ಇದ್ದೀನಿ ಆ ವ್ಯಕ್ತಿ ನಿಜವಾಗ್ಲೂ ದೇವರನ್ನ ಪ್ರೀತಿಸ್ತಾ ಇಲ್ಲ ಅಂತ. ಹಲ್ಲೆಲೂಯಾ, ಆಮೆನ್. ಸೊ ದೇವರನ್ನ ಪ್ರೀತಿಸಿದ ಲಾಸರ್ಗೆ ನೋಡಿ ದೇವರು ಹೇಳ್ತಾ ಇದ್ದಾರೆ, ಇವು ನಿದ್ದೆ ಮಾಡ್ತಾ ಇದ್ದ, ನಾನು ಎಬ್ಸ್ಲಿಕ್ಕೆ ಹೋಗ್ತಾ ಇದ್ದೀನಿ, ನಾನೇ ಪುನರುದ್ಧಾನವೂ ಜೀವನವೂ ಆಗಿದ್ದೀನಿ. ಯೇಸು ಸ್ವಾಮಿ ಲಾಸರ್ನ ಎಬ್ಬಿಸಿ ತನ್ನ ಫ್ಯಾಮಿಲಿಗೆ ಕೊಟ್ಟರು. ಪ್ರಿಯ ಸಹೋದರಿಗಳನ್ನು ಅನೇಕರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಕಣ್ಣೀರಿಂದ ಪ್ರೇಯರ್ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ, ಯೇಸುವನ್ನು ಹೆಚ್ಚಾಗಿ ಪ್ರೀತಿಸ್ರಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ದೇವರು ನೋಡ್ಕೊಳ್ತಾರೆ. ದೇವರಿಗೆ
ಎಲ್ಲರಿಗೂ ಒಂದು ಪ್ರಾಬ್ಲಮ್ ಇದೆ, ವಿಶ್ವಾಸಿಗಳಿಗೆ ಕೀಳ್ಪಡಿದೇ ಇರುವಂಥ ಆತ್ಮ. ಒಬೀಡಿಯನ್ಸ್ ತುಂಬ ಕಷ್ಟ. ಅದು ಚರ್ಚಿಗೆ ಬರೋದಾಗಲಿ ಕಾಣಿಕೆ ಕೊಡೋದಾಗಲಿ ತುಂಬ ಕಷ್ಟ. ಬಟ್ ನಾನು ನಿಮ್ಮ ಹತ್ರ ಒಂದು ಮಾತು ತಿಳಿಸ್ತೀನಿ. ತಂದೆಯಾದ ದೇವರನ್ನ ಪ್ರೀತಿಸುವಂಥ ಯೇಸು ಸ್ವಾಮಿ ತಂದೆ ಹೇಳ್ತಾ ಇದ್ದಾರೆ, ನೀನು ನನಗೋಸ್ಕರ ಭೂಮಿಯಲ್ಲಿ ಹೋಗಿ ಜನರ ಪಾಪಕ್ಕೋಸ್ಕರ ಸಾಯಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ತಂದೆ ನಾನು ಮಾಡ್ತೀನಿ. ಏನು ಅರ್ಥ ಆಯಿತು? ದೇವರನ್ನು ಪ್ರೀತಿಸುವವರಿಗೆ ಒಬೀಡಿಯನ್ಸ್ ತುಂಬ ಈಸಿ ಆಗುತ್ತೆ. ತುಂಬ ಕಷ್ಟ ಕೆಲವರಿಗೆ. ಚರ್ಚಿಗೆ ಬನ್ನಿ ಬ್ರದರ್, ಯೇಸು ಸ್ವಾಮಿ ನಂಬಿ ಸೇವೆಗೆ ಹೋಗಿ, ತುಂಬ ಕಷ್ಟ ಕೆಲವರಿಗೆ ಅದು. ಬಟ್ ದೇವರನ್ನ ಪ್ರೀತಿಸುವವರಿಗೆ ಒಬೀಡಿಯನ್ಸ್ ಬಿಕಮ್ಸ್ ವೆರಿ ವೆರಿ ಈಸಿ. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಕೆಲವು ಕಾರ್ಯಗಳು ಬೆಳಗ್ಗೆ 4 ಗಂಟೆಗೆ ಪ್ರೇಯರ್ ಮಾಡಬೇಕು, ಬೈಬಲ್ ಓದಬೇಕು, ಸೇವೆ ಮಾಡೋಕ್ಕೆ ಹೋಗಬೇಕು, ತುಂಬ ಕಷ್ಟ. ಬಟ್ ದೇವರನ್ನ ಪ್ರೀತಿಸುವಾಗ ಒಬೀಡಿಯನ್ಸ್ ಬಿಕಮ್ಸ್ ದ ನ್ಯಾಚುರಲ್ ಈಸಿಯೆಸ್ಟ್ ಥಿಂಗ್. ವೆನ್ ಯು ಲವ್ ಗಾಡ್ you feel it very easy. Obedience becomes easy for those who love God. Obedience is difficult, when you don't love God. ನೀನು ದೇವರನ್ನ ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ಕ್ಷಮಿಸೋದು ಕಷ್ಟ ಇರುವ ಕಾರ್ಯ ಅಲ್ಲ. ಬಟ್ ದೇವರನ್ನ ಪ್ರೀತಿಸದೇ ಇದ್ರೆ ಅದು ತುಂಬ ಕಷ್ಟ ಇರುವಂಥ ಕಾರ್ಯ. ನಾನು ದೇವರನ್ನ ಪ್ರೀತಿಸ್ತಾ ಇರೋದನ್ನ ದೇವ್ರ ಪ್ರಸನ್ನಕ್ಕೆ ನಷ್ಟವಾಗಬಾರ್ದ ಕಾರಣಕ್ಕೆ ದೇವ್ರು ಹೋಗಿ ಅವನ ಕಾಲು ಹಿಡಿ ಅಂತ ಹೇಳಿದ್ರೆ ಯಾರ ಕಾಲು ಹಿಡಿತೀನಿ? ಅದು ಈಸಿ ಆಗುತ್ತೆ ನನಗೆ. ಕ್ಷಮಿಸೋದು ತುಂಬ ಕಷ್ಟ ಸ್ಟಾರ್ಟಿಂಗಲ್ಲಿ ನನಗೆ. ಬಟ್ ದೇವರನ್ನ ಪ್ರೀತಿಸುವಾಗ, ದೇವರು ಎಷ್ಟು ನನ್ನ ಪಾಪವನ್ನು ಕ್ಷಮಿಸಿದಾರೆ ಅಂತ ಗೊತ್ತಾಗುವಾಗ, ಬೇರೆಯವ್ರನ್ನ ಪ್ರೀತಿಸೋದು ಕ್ಷಮಿಸೋದು ಕಠಿಣವಾದ ಒಂದು ಕೆಲಸ ಅಲ್ಲ. ಪ್ರೀತಿ ಎಲ್ಲಿಲ್ವೋ ಅಲ್ಲಿ ಅನುಸರಿಸೋದು ತುಂಬ ಹಾರ್ಡ್ ಆದ ಕಾರ್ಯ. ಹಲ್ಲೆಲೂಯಾ. ಬಟ್ ದೇವರನ್ನ ಪ್ರೀತಿಸುವಾಗ ಒಬೀಡಿಯನ್ಸ್ ಬಿಕಮ್ ನ್ಯಾಚುರಲಿ ಈಸಿ. 40 ದಿವಸ ಉಪವಾಸ ತಗೊಳ್ಬೇಕು. ತಂದೆ ಆದೇವರು ಹೇಳ್ತಾರೆ, ನೀನು ಮರುಭೂಮಿಯಲ್ಲಿ ಹೋಗಿ 40 ದಿವಸ ಉಪವಾಸ. 40 ದಿನ 3 ದಿನ ದೇವರ ಮೇಲೆ ಪ್ರೀತಿ ಇದ್ರೆ 40 ದಿನ ಉಪವಾಸ ಇರ್ತೀಯ. Hallelujah. So obedience becomes easy when you love God. Lack of love of God shows that obedience becomes very hard. ಕೆಲವರಿಗೆ ಪ್ರೀತಿಸೋದಾಗಲಿ ಕ್ಷಮಿಸೋದಾಗಲಿ ತುಂಬ ಕಠಿಣವಾದ ಕೆಲಸ. ಆಮೇನ್. ಬಟ್ ದೇವರನ್ನ ಪ್ರೀತಿಸೋರಿಗೆ Hallelujah, ಕ್ಷಮಿಸೋದು ಈಸಿ ಆಗ್ತಾ ಇದೆ. ಇವತ್ತು ಯೇಸುವಿನ ನಾಮದಲ್ಲಿ ಪ್ರಬೋಧನೆಯ ಮಾತಾಗಿ ತಿಳಿಸ್ತೇನೆ. ನಿಮ್ಮ ಜೊತೆಲಿ ಏನು ಕಳ್ಕೊಂಡಿದ್ರು ಕೂಡ ಇವತ್ತೊಂದು ತೀರ್ಮಾನ ತಗೊಳ್ಳಿ. ದೇವರ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಪ್ರೀತಿಸ್ತೀನಿ. ನಿನ್ನ ಪ್ರೀತಿಸುವಂಥ ಹೃದಯ ನನಗೆ ಕೊಡು. ನಿನಗೇನೆಲ್ಲ ನಷ್ಟವಾಗಿದೆಯೋ ಈ ಡಿಸೆಂಬರ್ ಒಳಗಡೆ, ಹಲ್ಲೆಲೂಯಾ, ಈ ಡಿಸೆಂಬರ್ ಒಳಗಡೆ ಹೊಸ ವರ್ಷಕ್ಕೆ ಕಾಲು ಮಡಗೋದಕ್ಕಿಂತ ಮುಂಚೆ ನಷ್ಟವಾಗಿರೋ ಸಮಾಧಾನ, ಸಂತೋಷ, ಐಕ್ಯತೆ ಎಲ್ಲ ವಾಪಸ್ ದೇವರು ಕೊಡ್ತಾ ಇದ್ದಾರೆ. ಸೊ ನನ್ನ ಹತ್ರ ಕೇಳಿದ್ರೆ ಪರಲೋಕ ರಾಜ್ಯಕ್ಕೆ ಇವ್ರು ಹೋಗ್ತಾರಾ ಇಲ್ವಾ ಅಂತ ಒಂದು ಟಿಪ್ ಆದರೂ ಕೊಡಿ ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಹೇಳ್ಬೋದು, ನೀನು ದೇವರನ್ನ ಪ್ರೀತಿಸುವ ವ್ಯಕ್ತಿ ಆಗಿದ್ರೆ ಮರಣದ ಭಯ ಅವ್ರಿಗಿಲ್ಲ. ಯೇಸುವನ್ನು ಪ್ರೀತಿಸುವ ಪೇದ್ರು ಹೇಳ್ತಾ ಇದ್ದಾನೆ, ನನ್ನ ಹೆಂಗ್ ಸಾಯಿಸಿದ್ರು ಪರವಾಗಿಲ್ಲ, ನನ್ನನ್ನು ದೇವರ ಪ್ರೀತಿಯಿಂದ ಅಗ್ಲಿಸಕ್ಕಾಗೋದೇ ಇಲ್ಲ. ನಂಬೋರು ಜೋರಾಗಿ ದೇವರಿಗೆ ಕೈತಡಿ ಮಹಿಮೆಯನ್ನು ಕೊಡಿ. ಮದುವೆಯಲ್ಲಿ ಅನೇಕರಿಗೆ ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ಮದುವೆ ಆಗುವ ಎಲ್ಲ ಹುಡುಗಿ ನಾನು ಯಾವಾಗಲೂ ಹೇಳ್ತೀನಿ, ಅವರಿಗೆ ದುಡ್ಡಿದೆಯೋ, ಆಸ್ತಿ ಇದೆಯೋ, ಅಂತಸ್ತಿದೆಯೋ, ಅವನು ವಿಶ್ವಾಸಿನ ನೋಡ್ಬೇಕಂತ ಹೇಳ್ತೀನಿ. ಬಟ್ ಒಂದು ಕಾರ್ಯ ನಾನು ತಿಳಿಸ್ತೀನಿ, ಮದುವೆ ಆಗೋರಿಗೆ, ಆ ಹುಡುಗಿ ದೇವರನ್ನ ಪ್ರೀತಿಸೋ ವ್ಯಕ್ತಿ ಆಗಿದ್ದಾರೆ, ಅವ್ನು ನಿಜವಾಗ್ಲೂ ನಿನ್ನನ್ನು ಪ್ರೀತಿಸೋ ವ್ಯಕ್ತಿ ಆಗ್ತಾನೆ. ಕಾರಣ ತುಂಬ ಫೇಕ್ಗಳಿದೆ, ತುಂಬ ಮೋಸಗಳಿದೆ, ತುಂಬ ನಾಟಕಗಳಿದೆ, ತುಂಬ ಜನ ವೇಷ ಹಾಕೋರಿದ್ದಾರೆ. ಯಾರು ಒಳ್ಳೇದು ಕೆಟ್ಟದ್ದು ಗೊತ್ತಾಗಲ್ಲ. ಬಟ್ ನೀನು ಹೇಳು, ದೇವರೇ ನನಗೆ ಒಂದು ಹುಡುಗಿ ಬರಬೇಕಾದ್ರೆ ನಿನ್ನನ್ನು ಪ್ರೀತಿಸುವಂಥ ಒಂದು ಯಜಮಾನರನ್ನ ನನಗೆ ನೀನು ಕೊಡು ಅಂತ ನೀನು ಪ್ರಾರ್ಥಿಸುವುದಾದ್ರೆ ಅವನು ಯಾವ ಕಾರಣಕ್ಕೂ ಮೋಸ ಮಾಡೋಕ್ಕಾಗಲ್ಲ. ಅವನ ಪ್ರೀತಿ ದೇವರಿಂದ ಬರ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಮದುವೆಯಾಗಿ 12 ವರ್ಷ ಆಗಿದೆ. ಒಂದು ಕಾರ್ಯ ಹೇಳ್ಬೋದು, ಮುಂಚೆಕ್ಕಿಂತ ಜಾಸ್ತಿ ನನ್ನ ಹೆಂಡತಿಯನ್ನು ಪ್ರೀತಿಸ್ಲಿಕ್ಕೆ ಆಗ್ತಾ ಇದೆ. ಕಾರಣ ದೇವ್ರನ್ನ ಪ್ರೀತಿಸ್ತಾ ಇರೋದ್ರಿಂದ. ದೇವ್ರ ಪ್ರೀತಿ ರಿಸೀವ್ ಮಾಡೋರಿಗೆ ಬೇರೆಯವ್ರಿಗೆ ಪ್ರೀತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. If your marriage is strong, if you are a good wife, God loving wife, you will love your husband, you will love your wife, you will love your pastor. That shows you love comes from God. ದೇವರು ಹೇಳ್ತಾರೆ, ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ನಾನಿದ್ದೀನಿ, ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ನನ್ನ ಪ್ರಸನ್ನತೆ ಇದೆ, ಎಲ್ಲಿ ಪ್ರೀತಿ ಇದೆಯೋ ಅವರಲ್ಲಿ ಪರಿಶುದ್ಧಾತ್ಮನ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿ ದ್ವೇಷ ಇದೆಯೋ ಅಲ್ಲಿ ದುರಾತ್ಮಗಳಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ದೇವರ ಹತ್ರ ಪ್ರೇಯರ್ ಮಾಡುವಂಥ ಕಾರ್ಯಕರ್ತನ ಯಾವ ಕಾರಣಕ್ಕೂ ನಾನು ಹಿಂಜಾರಿ ಹೋಗಬಾರ್ದು. ಆದರೆ ನಾನು ದೇವರ ಹತ್ರ ಪ್ರೇಯರ್ ಮಾಡುವಂಥ ಕಾರಣ ತುಂಬ ಹಳೆಯ ಒಂದು ವಿಶ್ವಾಸಿ, ಅದನ್ನು ನಾನು ಒಂದು ಆಲೋಚನೆ ಕೇಳಕ್ಕೆ ಹೋಗಿದ್ದೆ. ಪಾಸ್ಟರ್, ಕ್ರಿಸ್ಟಿಯಾನಿಟಿ ಬಗ್ಗೆ ನಾನು ತುಂಬ ಪ್ರಶ್ನೆಗಳು ಕೇಳಿದಾಗ ಅವರೊಂದು ಮಾತು ಹೇಳಿದ್ರು. ಅವ್ರು ಹೇಳಿದ್ರು, ಯಾವುದೇ ಕೆಟ್ಟ ವ್ಯಕ್ತಿ ದೇವ್ರ ಹತ್ರ ಬಂದರೆ ಒಳ್ಳೇದಾಗ್ತಾನೆ, ಬಟ್ ದೇವ್ರ ಹತ್ರ ಬಂದು ಕೆಟ್ಟೋದ್ರೆ ಅವನು ಸರಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ.
ಯಾವುದೇ ಕೆಟ್ಟ ವ್ಯಕ್ತಿ ಯೇಸು ಸ್ವಾಮಿ ಹತ್ರ ಬಂದರೆ ಒಳ್ಳೇದಾಗ್ತಾನೆ. ಬಟ್ ಯೇಸು ಸ್ವಾಮಿ ಹತ್ರ ಬಂದು ಕೆಟ್ಟೋಗೋ ವ್ಯಕ್ತಿಗೆ ಸರಿ ಮಾಡೋಕ್ಕೆ ತುಂಬ ಕಷ್ಟ. ಅದಕ್ಕೆ ಪಾಲಿಟಿಕ್ಸಲ್ಲಿ ಇಳಿದೇ ಇರೋ ಪಾಲಿಟಿಕ್ಸ್ ಆಗಲಿ, ಜಗಳ ಆಗಲಿ, ಇಂಥ ಕಾರ್ಯಗಳಿಗೆ ನಾವು ತಲೆ ಆಗದೇ ಇರೋದು ಕಾರಣ ಮರಣ ನಿಶ್ಚಯ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಮಗು ಹುಟ್ಟುವಾಗ ಎಲ್ಲರಿಗೂ ಸ್ವೀಟ್ ಕೊಟ್ಟು ನಗಿತಾರೆ, ಮಗು ಹುಟ್ಟಿದೆ. ಅದೇ ಮಗು ದೊಡ್ಡದಾಗುವ ಒಂದು ದಿವಸ ಸಾಯುತ್ತೆ. ಅದು ಜೀವಿತದ ಒಂದು ಕ್ರಮ, ಕಾರಣ ಮರಣವು ವಿಧಿಸಲ್ಪಟ್ಟಿದೆ. ಬಟ್ ಅದ್ಭುತವಾದ ಕಾರ್ಯ, ನಾನು ದೇವರ ರಾಜ್ಯಕ್ಕೆ ಕಾಲ್ ಮಡಗ್ತಾ ಇದ್ದೀನಿ. ಅದಕ್ಕಿರೋ ವಾಕ್ಯ ಕೂಡ ಕೊಟ್ಟಿದ್ದೀನಿ. ಅಬ್ರಹಾಂ ದೇವರ ಸ್ನೇಹಿತನಾಗಿರೋದ್ರಿಂದ ಅವನು ಪರದೇಶಿಯಲ್ಲಿ ಹೋದ, ಭೂಮಿಯಲ್ಲೂ ಸಕ್ಸಸ್ಫುಲ್ ಆಗಿದ್ದ, ಪರಲೋಕದಲ್ಲೂ ಸಕ್ಸಸ್ಫುಲ್ ಆಗಿದ್ದ. ಅನೇಕ ವಿಶ್ವಾಸಿಗಳು ಕೈ ಬಿಡಲ್ಪಡ್ತಾರೆ ಅವ್ರ ದೇವರಿಗಿಂತ ಹೆಚ್ಚಾಗಿ ಅವರನ್ನು, ಅವರ ಸ್ಥಾನವನ್ನು, ಮಾನಗಳನ್ನು ಪ್ರೀತಿಸ್ತಾ ಇರೋದ್ರಿಂದ. ಅದಕ್ಕೆ ನಾನು ತಿಳಿಸಿ, ಎಷ್ಟು ಜನ ನಾನು ಅನೇಕ ವ್ಯವಸ್ಥೆ ತಿಳಿಸಿದ್ದೀನಿ, ನೀವೊಂದು ಬ್ರಿಡ್ಜ್ ಆಗಿರಿ ನಿಮ್ಮ ತಂದೆ ತಾಯಿನ ದೇವ್ರ ಕಡೆ ತರಕ್ಕೆ. ಇರೋ ವಿಷ ಹಾಕಿ ತಂದೆ ತಾಯಿನ ದೇವರಿಂದ ದೂರ ಮಾಡಬೇಡಿ. ಸೈತನ್ ಕೆಲಸ ಮಾಡ್ತಾ ಇದ್ದಲ್ಲಿ. ಹಲ್ಲೆಲೂಯಾ. ಇವಾಗಲೂ ನಾನು ಪ್ರೇಯರ್ ಮಾಡ್ತೇವೆ, ನನ್ನ ಮನೆಯಲ್ಲಿ ಯಾರಾದರೂ ದೇವರಿಂದ ದೂರ ಹೋಗ್ತಾ ದಯವಿಟ್ಟು ಅವ್ರನ್ನ ಕ್ಷಮಿಸಿ. ನಾನು ಅವ್ರನ್ನ ದೇವ್ರ ಕಡೆ ತರುವಂಥ ಒಂದು ದೊಡ್ಡ ಸೇವೆ ದೇವರು ನಿಮಗೂ ನನಗೂ ಕೊಟ್ಟಿದ್ದಾರೆ. ಯಾವುದೇ ಕೆಟ್ಟ ವ್ಯಕ್ತಿನ ಯೇಸು ಸ್ವಾಮಿ ಕ್ಷಮಿಸ್ತಾರೆ, ಯಾವುದೇ ಕೆಟ್ಟ ವ್ಯಕ್ತಿನ ದೇವರು ಒಳ್ಳೇದು ಮಾಡ್ತಾರೆ. ಬಟ್ ದೇವ್ರ ಹತ್ರ ಬಂದು ಪರ್ಪಸ್ಫುಲಿ ನಾವು ರಾಂಗ್ ಸ್ಟೆಪ್ಸ್ ತಗೊಳ್ಳುವಾಗ ದೆನ್ ರಿಕವರಿ ಬಿಕಮ್ಸ್ ಅ ವೆರಿ ಹಾರ್ಡ್ ಥಿಂಗ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಾನು ದೇವರಿಗೆ ಕೋಟಿ ಕೋಟಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಪಾಸ್ಟರ್ ಮಗ ಅಂತ ಕಾರಣಕ್ಕೆ ಸುಮ್ಮನೆ ಚರ್ಚಿಗೆ ಬಂದು ಕುತ್ಕೊಂಡು ನಮ್ಮ ಅಪ್ಪ ಪ್ರಸಂಗ ನಿಲ್ಲಿಸಿದ ತಕ್ಷಣ ಓಡೋಗ್ತಾ ಇದ್ದ ಕ್ರಿಕೆಟ್ ಆಡೋಕ್ಕೆ. ದೇವ್ರ ಮೇಲೆ ಒಂದು ಸ್ವಲ್ಪ ಕೂಡ ಭಕ್ತಿ ಇರಲಿಲ್ಲ. ಅವತ್ತೇನಾದರೂ ನನಗೇನಾದರೂ ಆಗಿದ್ರೆ ಖಂಡಿತವಾಗಿ ಅವತ್ತು ದೇವರ ಪ್ರೀತಿ ಅಂತ ಒಂದು ಅಂಶ ಕೂಡ ಇರಲಿಲ್ಲ. ಬಟ್ ನಾನು ದೇವರಿಗೆ ವಂದನೆ ಅಂತ ತಿಳಿಸ್ತಾ ಇದ್ದೆ. ನನಗೋಸ್ಕರ ನನ್ನ ತಾಯಿ ಅನೇಕರು ಪ್ರಾರ್ಥನೆ ಮಾಡ್ತಾಯಿದ್ರು. ಇವತ್ತು ನಾನು ದೇವರನ್ನ ಪ್ರೀತಿಸುವ ವ್ಯಕ್ತಿಯಾಗಿ ದೇವರು ನನ್ನ ಮಾಡಿದ್ದಾರೆ. ಅದಕ್ಕೆ ಒಂದು ಕಾರ್ಯವನ್ನು ತಿಳಿಸ್ತೀನಿ. ಎಲ್ಲರಿಗೂ ನೋವಾಗುತ್ತೆ, ಎಲ್ಲರಿಗೂ ಯಾರಾದರೂ ನೋವು ಕೊಡ್ತಾನೆ ಇರ್ತಾರೆ ಲೈಫಲ್ಲಿ. ಓಕೆ, ಯೇಸು ಸ್ವಾಮಿಗೆ ಭೂಮಿಗೆ ಬಂದಾಗ ನೋವಾಯ್ತಾ ಇಲ್ವಾ? ಆಯಿತು. ತನ್ನ ಸ್ವಂತ ಶಿಷ್ಯರು ಅವ್ರಿಗೆ ನೋವು ಕೊಟ್ಟರು. ಸ್ವಂತ ಶಿಷ್ಯನಲ್ಲಿ ಒಬ್ಬ ಯೂದಾಸ್ ಯೇಸು ಸ್ವಾಮಿನ ತೋರಿಸ್ಕೊಟ್ಟ. ಜನರು ಯೇಸು ಸ್ವಾಮಿನ ರಿಸೀವ್ ಮಾಡಲಿಲ್ಲ. ಜನರು ಯೇಸು ಸ್ವಾಮಿನೇ ತಪ್ಪಾಗಿ ಮಾತಾಡಿದ್ರು. ಒಬ್ಬ ಯೇಸು ಸ್ವಾಮಿ ಮುಖಕ್ಕೆ ಹೋಗ್ದ. ಆದರೆ ಯೇಸು ಸ್ವಾಮಿ ಯೇಸು ಸ್ವಾಮಿ ಇವರನ್ನೆಲ್ಲ ನೋಡಿ ತಂದೆಯ ಪ್ರೀತಿಯಿಂದ ಕಮ್ಮಿ ಆಗಲಿಲ್ಲ. ಕಾರಣ ನಾನು ಕಳ್ತ್ಕೊಂಡಿದ್ದೀನಿ, ದೇವರು ಕಳಿಸ್ಕೊಟ್ಟಿದ್ದಾರೆ. ದೇವರನ್ನು ಪ್ರೀತಿಸುವಾಗ ಆ ದೇವರ ಪ್ರೀತಿ ಎಲ್ಲ ಗಾಯನ ವಾಸಿ ಮಾಡುತ್ತೆ, ಎಲ್ಲ ಗಾಯನ ವಾಸಿ ಮಾಡುತ್ತೆ. ಲವಿಂಗ್ ಗಾಡ್ ಬ್ರಿಂಗ್ಸ್ ಹೀಲಿಂಗ್ ಟು ಯುವರ್ ಹರ್ಟ್ ಸೋಲ್. ಸೊ ನನಗೆ ಗಾಯ ಆಗಿದೆ, ನನಗೆ ನೋವಾಗಿದೆ. ಆ ನೋವು ಹೆಂಗೆ ಸೌಖ್ಯ ಆಗೋದು? ಆ ನೋವು ಹಂಗೆ ಮಾಡ್ಕೊಂಡಿದ್ರೆ ಅದು ದುರಾತ್ಮಗಳಿಗೆ ಜಾಗ ಕೊಡ್ತಾ ಇದೆ. ಆ ನೋವು ಹಂಗೆ ಮಾಡ್ಕೊಂಡಿದ್ರೆ ನೀನು ನೋವಲ್ಲೇ ಇದ್ದು ಬೇರೆಯವ್ರಿಗೂ ನೋವು ಕೊಡ್ತಾ ಇದೆಯಾ. ಬಟ್ ನೋವು ಹೆಂಗೆ ಸೌಖ್ಯ ಆಗ್ತಾ ಇದೆ? ಲವ್ ಆಫ್ ಗಾಡ್ ಬ್ರಿಂಗ್ಸ್ ಹೀಲಿಂಗ್. ಯೇಸು ಸ್ವಾಮಿ ಹೇಳಿದ್ರು, ನನ್ನ ಆಚೆಗಡೆ ಮಾತ್ರ ಅಲ್ಲ ಒಳಗಡೆ ಕೂಡ ಸೌಖ್ಯ ಕೊಡುವ ದೇವರಾಗಿದ್ದೀನಿ. ನಿಮ್ಮ ನೋವನ್ನು ಶಿಲುಬೆಯಲ್ಲಿ ನಾನು ತಗೊಂಡಿದ್ದೀನಿ. ಮುರಿದ ಹೃದಯವನ್ನು ಕಟ್ಟಲಿಕ್ಕೋಸ್ಕರ ನಾನು ಭೂಮಿಗೆ ಬಂದಿದ್ದೀನಿ. ಸೊ ಗಂಡ ಆಗಲಿ, ಮಕ್ಕಳಾಗಲಿ, ವಿಶ್ವಾಸಿ ಆಗಲಿ, ಎಷ್ಟು ನೋವು ಕೊಟ್ಟರು ಕೂಡ ದೇವರನ್ನು ಪ್ರೀತಿಸುವಂಥ ಆ ವ್ಯಕ್ತಿಗೆ ಹಲ್ಲೆಲೂಯಾ, ದೇವರ ಪ್ರೀತಿ ದೇವರ ಪ್ರೀತಿ ಅವನ ಗಾಯವನ್ನು ಸೌಖ್ಯ ಮಾಡಿ ಹಲ್ಲೆಲೂಯಾ ಒಣಗೋಗುವಂತೆ ಮಾಡಿ ಅವನನ್ನು ಒಳಗಡೆ ಆರೋಗ್ಯವುಳ್ಳ ವಿಶ್ವಾಸಿಯಾಗಿ ಮಾಡ್ತಾ ಇದೆ. ನಂಬರು ಜೋರಾಗಿ ಕೈ ತಟ್ಟಿ ದೇವರಿಗೆ ಮಹಿಮೆ ಕೊಡಿ. ಗಾಡ್ಸ್ ವರ್ಡ್ ಬ್ರಿಂಗ್ಸ್ ಹೀಲಿಂಗ್ ಇನ್ಸೈಡ್ ಅಂಡ್ ಔಟ್ಸೈಡ್. ಹಲ್ಲೆಲೂಯಾ. ಸೊ ನಾನು ಗಾಯ ಆಗಿದೆ ಅಂತ ಹೇಳುವಾಗ ಆ ಗಾಯದ ಬಗ್ಗೆ ಎಸೆ ಬರೀದೆ. ದೇವರನ್ನು ಪ್ರೀತಿಸ್ಲಿಕ್ಕೆ ಆರಂಭಿಸುವಾಗ ದ ಲವ್ ಆಫ್ ಗಾಡ್ ಬ್ರಿಂಗ್ಸ್ ಹೀಲಿಂಗ್ ಫ್ರಮ್ ಆಲ್ ಯುವರ್ ಹರ್ಟ್ಸ್ ಆ್ಯಂಡ್ ಯು ಆರ್ ನಾಟ್ ಹರ್ಟ್. ಯೋಸೇಫ್ ಗಾಯ ಆಗ್ತಾ ಇಲ್ಲ. ಹೌದು, ತನ್ನ ಸ್ವಂತ ಸಹೋದರರು ಅವನ ಬಾವಿಗೆ ತಳ್ಳಿದ್ರು. ಸ್ವಂತ ಸಹೋದರ ಅವನ ಸಾಯಿಸಕ್ಕೆ ಶ್ರಮಿಸಿದ್ರು. ಬಟ್ ಅವನಿಗೆ ಗಾಯನೇ ಇಲ್ಲ. ಏನಾಯಿತು? ದೇವರನ್ನು ಪ್ರೀತಿಸುವವರಿಗೆ ನಡೆಯುವಂಥ ಅದ್ಭುತವಾದ ಕಾರ್ಯ ದೇವರ ಪ್ರೀತಿ, ದೇವರ ವಾಕ್ಯ ಮುರಿದ ಮನಸ್ಸನ್ನು, ಒಳಗಡೆ ಇರುವಂಥ ಹೃದಯ ಮುರಿದ ಮನಸ್ಸಿರುವವರನ್ನ ಅದು ಸಾಂತ್ವನವನ್ನು ನೀಡಿ, ಹೆಂಗೆ ಆಚೆಗಡೆ ಗಾಯ ಆಗುವಾಗ ನಾವು ಮೆಡಿಸಿನ್ ಅಪ್ಲೈ ಮಾಡಿ ಆ ಗಾಯ ಸೌಖ್ಯ ಆಗ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ, ದೇವರ ಪ್ರೀತಿ, ರಿಸೀವಿಂಗ್ ಗಾಡ್ಸ್ ಲವ್ ಬ್ರಿಂಗ್ಸ್ ಹೀಲಿಂಗ್ ಟು ದ ಬ್ರೋಕನ್ ಸೋಲ್, ಬ್ರೋಕನ್ heart, broken relationships, rejection, betrayal, hurts, pain is a part of Christian life. Loving God brings the healing. Hallelujah, hallelujah, hallelujah. ಅದಕ್ಕೆ ಎಷ್ಟು ನೋವಾದರೂ ಕೂಡ ಆ ನೋವು ದೇವರ ಹತ್ರ ತಗೊಂಡೋಗಿ ಆ ನೋವು ಹೃದಯದಲ್ಲಿ ಮಾಡ್ಕೊಳ್ಳದೆ ದೇವ್ರ ಕೈಯಲ್ಲಿ ಕೊಡುವಾಗ ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ,
ಗಾಡ್ ಹೀಲ್ಸ್ ದ ಬ್ರೋಕನ್ ಹಾರ್ಟೆಡ್. ಅವರ ಆಚೆಗಡೆ ಮಾತ್ರ ಅಲ್ಲ, ಒಳಗಡೆ ಕೂಡ ಸೌಖ್ಯ ಕೊಟ್ಟು, ಒಳಗಡೆ ಕೂಡ ಮುರಿದ ಹೃದಯವನ್ನು ಕಟ್ಟಿ ಒಣಗಿಸಿ ಆರೋಗ್ಯವುಳ್ಳ ವ್ಯಕ್ತಿಯಾಗಿ ಮಾಡಲಿಕ್ಕೋಸ್ಕರ ಯೇಸು ನಮ್ಮ ನೋವನ್ನು ಶಿಲುಬೆಯಲ್ಲಿ ತಗೊಂಡಿದ್ದಾನೆ ಎಂಬುದಾಗಿ ನಂಬೋರು ಒಂದು ಹಲ್ಲೆಲೂಯಾ ಜೋರಾಗಿ ಹಲ್ಲೆಲೂಯಾ. ಆಮೆನ್. ನಿಮಗೆ ಕಷ್ಟ ಬರಲ್ಲ, ನಿಮ್ಗೆ ಯಾರು ನೋವು ಕೊಡಲ್ಲ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ಲೋಕದಲ್ಲಿ ಕಷ್ಟ ಇದೆ, ಧೈರ್ಯವಾಗಿರಿ, ನನ್ನನ್ನು ಪ್ರೀತಿಸುವವರಿಗೆ, ಹಲ್ಲೆಲೂಯಾ, ನನ್ನನ್ನು ಪ್ರೀತಿಸುವವರಿಗೆ. ಗಾಡ್ಸ್ ಲವ್ ಈಸ್ ಅನ್ ಆಯಿಂಟ್ಮೆಂಟ್ ಟು ದ ಹರ್ಟ್ ಸೋಲ್. ಅದು ಸೌಖ್ಯ ಆಗದೆ ಹೋದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹರ್ಟ್ ಪಾಸ್ ಮಾಡ್ತೀರಾ, ಬೇರೆಯವ್ರಿಗೆ ಪಾಸ್. ಯು ಆರ್ ಬಿಕಮಿಂಗ್ ಎ ಡ್ಯಾಮೇಜ್ ಟು ಯುವರ್ ಹೋಲ್ ಫ್ಯಾಮಿಲಿ. ಹಲ್ಲೆಲೂಯಾ. Thus demon using you to destroy your own family and your eternity to hell. Amen. Where did Judas go? Who will go to heaven? Lovers of God. Amen. Abraham ದೇವರ ಸ್ನೇಹಿತನಾಗಿದ್ದ, ಇಲ್ಲೂ ಚಂದಾಗಿ ಬದುಕ್ದ, ಸತ್ತ. ಆಮೇಲೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪರದೇಶಿಯಲ್ಲಿ ಸಂತೋಷವಾಗಿ ಆಮೇನ್ ಅವನು ಲಾಸರಿಗೆ ಸಾಂತ್ವನವನ್ನು ನೀಡುತ್ತಾ ಇದ್ದ ಎಂಬುದಾಗಿ. ಆಮೇನ್. ಸೊ ಯೇಸು ಸ್ವಾಮಿಗೆ ಗಾಯ ಆಯ್ತಾ? ಗಾಯ ಆಯ್ತು. ಅವ್ರನ್ನ ಶಿಲುಬೆಗೆ ಹಾಕಿದ್ರು, ಅವನ ಮುಖಕ್ಕೆ ಉಗಿದ್ರು, ಅವ್ರ ವಿರೋಧವಾಗಿ ನಿಂತರು. ಬಟ್ ಯೇಸು ಸ್ವಾಮಿಗೆ ಯಾಕೆ ಗಾಯ ಆಗಲಿಲ್ಲ? ಯಾಕೆ ಅವ್ರು ಬೆಟ್ಟಕ್ಕೆ ಹೋಗ್ತಾ ಇದ್ರು? ಅವ್ರು ಪ್ರತಿ ಸಮಯ ಅವ್ರ ನೋವನ್ನು ತಂದೆ ಹತ್ರ ಹೇಳಿದಾಗ ತಂದೆಯ ಪ್ರೀತಿ ಎಲ್ಲ ಗಾಯಗಳಲ್ಲಿ ಒಳಗಡೆ ಇರುತ್ತೆ ಎಲ್ಲ ಗಾಯನ ವಾಸಿ ಮಾಡಿ, ಸೌಖ್ಯ ಮಾಡಿ, ಇನ್ನರ್ ಹೀಲಿಂಗ್, ಆಂತರ್ಯ ಸೌಖ್ಯವನ್ನು ತರ್ತಾ ಇದ್ರು. ಆದ್ದರಿಂದ ಇವತ್ತು ಯಾರಾದರೂ ನಾನು ನೋವಲ್ಲಿದ್ದೀನಿ, ನನಗೆ ಮಕ್ಕಳಿಂದ ನನಗೆ ನೋವಾಗಿದೆ ಎಂಬೋರು ದಯಮಾಡಿ ದೇವರನ್ನ ಪ್ರೀತಿಸ್ಲಿಕ್ಕೆ ಆರಂಭಿಸುವಾಗ ಆ ದೇವರ ಪ್ರೀತಿ ಎಲ್ಲ ನೋವನ್ನ ವಾಸಿ ಮಾಡ್ತಾ ಇದೆ. ಕರ್ತನ ದೇವರ ವಾಕ್ಯದ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ನಾನು ದೇವರನ್ನ ಪ್ರೀತಿಸ್ಲಿಕ್ಕೆ ನಾನು ಸಮರ್ಪಿಸಿ. ಯು ಆರ್ ಹರ್ಟ್, ಡೋಂಟ್ ಕೀಪ್ ದ ಹರ್ಟ್, ಡೋಂಟ್ ರೈಟ್ ಎನ್ ಎಸ್ಸೆ ಆನ್ ಹರ್ಟ್. ಬಿ ಎ ಪೀಸ್ ಮೇಕರ್. ದೇ ಆರ್ ಜೆನ್ಯುಯಿನ್ ಚಿಲ್ಡ್ರನ್ ಆಫ್ ಗಾಡ್. ಹಲ್ಲೆಲೂಯಾ. ಎಲ್ಲ ಕಣ್ಣುಗಳು ಮುಚ್ಚಲ್ಪಡಿ. ಪ್ರೀತಿಸುವ ವ್ಯಕ್ತಿಗೆ ತಾಳ್ಮೆಯ ಸ್ವಭಾವ ಸ್ಪಾಂಟೇನಿಯಸ್ ಆಗಿ ಬರ್ತಾ ಇದೆ. ಆಮೇಲೆ ಅದಕ್ಕೆ ಯೇಸು ಸ್ವಾಮಿ ಹೇಳೋದು, ಅವರ ಪ್ರಾರ್ಥನೆಯಿಂದಲೋ, ಅವರ ವರದಿಂದಲೋ, ಅವರ ಸ್ಥಾನದಿಂದಲೋ ಆಮೇಲೆ ಅವ್ರನ್ನ ಕಂಡುಹಿಡಿಯೋಕ್ಕಾಗಲ್ಲ. ಆಮೇಲೆ ಅವರ ಸ್ವಭಾವದಿಂದ ನೀವು ಅವ್ರನ್ನ ಕಂಡುಹಿಡಿಬೋದು, ಇದು ಒಳ್ಳೆಯ ವೃಕ್ಷನ ಕೆಟ್ಟ ವೃಕ್ಷನ ಎಂಬುದಾಗಿ. ಹೊಸ ವರ್ಷ ಬರೋಕ್ಕೆ ಹೋಗ್ತಾ ಇದೆ. ಯಾರ ಮೇಲೂ ಮನಸ್ಸಲ್ಲಿ ಬೇಜಾರು ಮಾಡ್ಕೊಳ್ದೆ ಹೊಸ ವರ್ಷಕ್ಕೆ ಹೋಗಿ ಎಲ್ಲ ಗಾಯಗಳು ದೇವ್ರ ಕೈಯಲ್ಲಿ ಕೊಡಿ. ನಾನು ಪ್ರತಿ ಸಮಯ ನನ್ನ ಗಾಯ ದೇವ್ರ ಕೈಯಲ್ಲಿ ಕೊಟ್ಟಾಗ ದೇವರು ಸೌಖ್ಯ ಮಾಡಿ, ಒಣಗಿಸಿ, ಆರೋಗ್ಯ ಕೊಟ್ಟು, ಆ ಗಾಯ ಆಗಿದೆಯೋ ಇಲ್ವೋ ಅಂತ ಕೂಡ ಯೋಚನೆ ಮಾಡೋಕ್ಕಾಗೋ ರೀತಿಯಲ್ಲಿ ಆತನ ಆಂತರಿಕ ಸೌಖ್ಯವನ್ನು ಕೊಡಲಿಕ್ಕೆ ದೇವರ ಪ್ರೀತಿಗೆ ಸಹಾಯವಾಗ್ತಾ ಇದೆ. ಆಮೇಲೆ ದೇವರಿಂದ ಪ್ರೀತಿ ಹೊಂದ್ಕೊಳ್ಳೋ ವ್ಯಕ್ತಿಗೆ ಮಾತ್ರ ಬೇರೆಯವ್ರನ್ನ ಪ್ರೀತಿಸಲಿಕ್ಕೆ ಆಗುತ್ತೆ. ದೇವರಿ ವಾಕ್ಯದ ಮುಖಾಂತರ ಕಥಾ ದೇವರು ನಮ್ಮನ್ನು ಆಶೀರ್ವದಿಸಲಿ. ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ. ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ಪ್ರೀತಿಸುವೆ ಇನ್ನು ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ನಿನ್ನು ಗಾಯದಿ ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಬಲದೆ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్య. ಲವಿಂಗ್ ಗಾಡ್ ಬ್ರಿಂಗ್ಸ್ ಇನ್ನರ್ ಹೀಲಿಂಗ್. ಆಸೆ ನನಗಯ್ಯ ನಿನ್ನ ಪ್ರೀತಿಸ
ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య, ಸ್ತೋತ್ರ యేసయ్య. ಪ್ರೈಸ್ ಲಾರ್ಡ್. ಕರ್ತನೇ, ನಿನ್ನನ್ನು ಪ್ರೀತಿಸುವಂಥ ಹೃದಯ ನನಗೆ ಜೆನ್ಯುವಿನ್ ಆಗಿ ಯೇಸುವೇ ನಿನ್ನನ್ನು ಪ್ರೀತಿಸುವಂಥ ಹೃದಯವನ್ನು ಕೊಡು. ನಾನು ದುಡ್ಡಕ್ಕಿಂತ ಹೆಚ್ಚಾಗಿ, ಕೆಲಸಕ್ಕಿಂತ ಹೆಚ್ಚಾಗಿ, ಸ್ನೇಹಿತರಿಗಿಂತ ಹೆಚ್ಚಾಗಿ, ಗಂಡ ಹೆಂಡತಿ ಮಕ್ಕಳಕ್ಕಿಂತ ಹೆಚ್ಚಾಗಿ, ನನಕ್ಕಿಂತ ಹೆಚ್ಚಾಗಿ ದೇವರೇ ನಿನ್ನನ್ನು ಪ್ರೀತಿಸುವಂಥ ಹೃದಯ, ಆ ಪ್ರೀತಿಸುವಂಥ ಒಂದು ಅಭಿಷೇಕ, ಆ ಪ್ರೀತಿಸುವಂಥ ಪರಿಶುದ್ಧಾತ್ಮನ ಕೃಪೆ ಇವತ್ತು ಯೇಸುವಿನ ನಾಮದಲ್ಲಿ ಇಲ್ಲಿ ಬಂದರೂ ಒಬ್ಬೊಬ್ಬರಿಗೆ ಕೊಡು ಕರ್ತನೆ. ಹಾಲೆಲೂಯ. ನಿನ್ನ ಪ್ರೀತಿ ನನಗೆ ಕೊಡು ಕರ್ತನೆ. ನೀನು ನಮ್ಮನ್ನು ಪಾಪಿಗಳಾಗಿದ್ದಾಗಲೇ ನಮ್ಮನ್ನು ಪ್ರೀತಿಸಿ ಆ ಪ್ರೀತಿ ಅಡಯಾಳವಾಗಿ ಜೀವವನ್ನು ಕೊಟ್ಟು ನಮ್ಮನ್ನು ಪ್ರೀತಿಸಿದ ಹಾಗೆ ದೇವರೇ ನಾವು ಕೂಡ ಇತರರನ್ನು ಪ್ರೀತಿಸುವರಾಗಿ, ಸಮಾಧಾನ ಮಾಡುವರಾಗಿ, ನಷ್ಟವಾಗಿರುವ ಜನರನ್ನ ವಾಪಸ್ ತಂದೆ ಕಡೆ ತರುವರಾಗಿ ನಮ್ಮನ್ನ ಒಂದು ಆಮೇಲೆ ಪ್ರೀತಿಸುವ ವ್ಯಕ್ತಿಯಾಗಿ ನಮ್ಮನ್ನು ಮಾರ್ಪಡಿಸು. ಆಮೇಲೆ ಗಂಡನಿಂದ ಗಾಯ, ಹೆಂಡತಿಯಿಂದ ಗಾಯ, ಮಕ್ಕಳಿಂದ ಗಾಯ, ಕೆಲಸದ ಕಡೆಯಿಂದ ಗಾಯ, ಏನು ಗಾಯ ಇದ್ರೂ ಕೂಡ ದೇವರ ಪ್ರೀತಿ ಆಂತರ್ಯ ಎಲ್ಲ ಗಾಯವನ್ನು ಸೌಖ್ಯ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ. ಇವತ್ತು ಯೇಸುವಿನ ನಾಮದಲ್ಲಿ ಹೃದಯದ ಒಳಗಿರುತ್ತ ನೋವು ತಂದೆ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೀನಿ. ನಿನ್ನ ಸಮಾಧಾನ, ನಿನ್ನ ಪ್ರೀತಿಯಿಂದ ನಮ್ಮ ಗಾಯಗಳನ್ನು ಸೌಖ್ಯ ಮಾಡು, ಆರೋಗ್ಯ ಕೊಡು, ಕ್ಷಮಿಸು, ನಿನ್ನ ಮಕ್ಕಳನ್ನು ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ವಾಸ್ ದ ಮೆಸೇಜ್ ಹೆಲ್ಪ್ಫುಲ್? ಆಮೇಲೆ ಇವತ್ತಿನ ಮೆಸೇಜ್ ನಮ್ಗೆ ಹೆಲ್ಪ್ಫುಲ್ ಆಗಿತ್ತು ಎಂಬ ಕೈ ತೋರಿಸ್ತೀರಾ? ಆಮೇಲೆ ಒಂದೇ